ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 27ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಏಪ್ರಿಲ್ 24ರಂದು ನಾವು ಕೇಳಿದಂಥ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ನಮ್ಮ ಮೊದಲ ಪ್ರಶ್ನೆ ಕೇಳ್ತಾ ಇದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಸೌತ್ ಏಷ್ಯಾ ಅಂತ ಹೇಳಿ. ಸೌತ್ ಏಷ್ಯಾಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ನಾವು ಗುರುತಿಸಬೇಕಾಗುತ್ತೆ. ಸೌತ್ ಏಷ್ಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಜಗತ್ತಿನ 23.4% ಜನಸಂಖ್ಯೆಯನ್ನು ಸೌತ್ ಏಷ್ಯಾ ಹೊಂದಿದ್ದು, ಸೌತ್ ಏಷ್ಯಾದಲ್ಲಿ ಬಡವರ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ, ಜಾಗತಿಕವಾಗಿ ಎಷ್ಟು ಬಡವರಿದ್ದಾರೋ ಇಡೀ ಜಗತ್ತಿನ ಬಡವರಲ್ಲಿ 1/3 ಆಫ್ ದಿ ಪುವರ್ ಪಾಪ್ಯುಲೇಷನ್ ಅನ್ನುವಂಥದ್ದನ್ನ ಸೌತ್ ಏಷ್ಯಾದಲ್ಲೇ ನಾವು ಕಾಣಬಹುದಾಗುತ್ತೆ. ಸೌತ್ ಏಷ್ಯಾದಲ್ಲಿ ಇನ್ಕಮ್ ಪರ್ ಕ್ಯಾಪಿಟಾ ಅನ್ನುವಂಥದ್ದು ಬಹಳನೇ ಕಡಿಮೆ ಇರೋದನ್ನ ಕೂಡ ಕಾಣಬಹುದಾಗುತ್ತೆ. ಜಗತ್ತಿನಲ್ಲಿ ಅತ್ಯಂತ ಜನಸಂದಣಿ ಹೊಂದಿರತಕ್ಕಂಥ ಸ್ಟೇಟ್ಸ್ಗಳನ್ನ ಅಥವಾ ಪ್ರದೇಶಗಳನ್ನ ನಾವು ಗುರುತಿಸಿದ್ರೆ ಸೌತ್ ಏಷ್ಯಾ ಕೂಡ ಒಂದು ಪ್ರದೇಶ ಆಗುತ್ತೆ. ಅತಿ ಹೆಚ್ಚು ಜನಸಂದಣಿಯನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಹಲವಾರು ಅರ್ಬನ್ ಸ್ಲಮ್ಸ್ಗಳನ್ನು ಕೂಡ ನಾವು ಸೌತ್ ಏಷ್ಯಾದಲ್ಲಿ ಕಾಣಬಹುದಾಗುತ್ತೆ. ಹೀಗಿದ್ದು ಕೂಡ ಕೋವಿಡ್-19ನ ಇನ್ಫೆಕ್ಷನ್ಸ್ ರೇಟ್ ಎಷ್ಟು ನಾವು ಸೌತ್ ಏಷ್ಯಾದಲ್ಲಿ ಕಾಣುವಂಥದ್ದು ಅಂತ ನೋಡಿದ್ರೆ, ಇದು ಕೇವಲ ಜಾಗತಿಕವಾಗಿ ಎಷ್ಟು ರೇಟ್ಸ್ ಇದೆಯೋ ಅದರಲ್ಲಿ ಕೇವಲ 1.25% ಮಾತ್ರವೇ, ಅಂದರೆ 1.25% ಮಾತ್ರವೇ ನಾವು ಸೌತ್ ಏಷ್ಯಾದಲ್ಲಿ ಕೋವಿಡ್-19 ಇನ್ಫೆಕ್ಷನ್ಸ್ಗಳನ್ನು ಕಾಣಬಹುದಾಗುತ್ತೆ. ಮತ್ತು ಕೋವಿಡ್-19ಗೆ ಸಾವಿಗೀಡಾದವರ ಸಂಖ್ಯೆಯನ್ನು ನಾವು ಗಮನಿಸಿದ್ರೆ ಇದು ಕೇವಲ 0.5% ಆಗಿದೆ. ಅಂದರೆ ಜಾಗತಿಕವಾಗಿ ಕೋವಿಡ್-19ನಿಂದ 100 ಮಂದಿ ಸತ್ತಿದ್ರೆ ಆ 100 ಮಂದಿಯಲ್ಲಿ ಈ ಸೌತ್ ಏಷ್ಯಾದಿಂದ ಬರುವಂಥವರು ಕೇವಲ 0.5% ಮಂದಿ ಮಾತ್ರವೇ ಆಗಿರ್ತಾರೆ. ಇಷ್ಟೆಲ್ಲ ಜನಸಂಖ್ಯೆಯನ್ನು ಹೊಂದಿದ್ದು, ಇಷ್ಟು ಮಟ್ಟಿಗಿನ ಹೆಚ್ಚಿನ ಜನಸಂದಣಿಯನ್ನು ಹೊಂದಿದ್ದು ಮತ್ತು ಕ್ಯಾಪಿಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಇದ್ದು ಕೂಡ ಸೌತ್ ಏಷ್ಯಾದಲ್ಲಿ ಕೋವಿಡ್-19 ಇನ್ಫೆಕ್ಷನ್ಸ್ ಇಷ್ಟು ಕಡಿಮೆ ರೇಟ್ನಲ್ಲಿ ಇದೆ ಅಂತ ಅಂದರೆ ಇದು ನಮಗೆ ಖಂಡಿತವಾಗ್ಲೂ ಸಂತೋಷ ಪಡುವಂಥ ವಿಷಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೀಡಿರ್ತಕ್ಕಂಥ ವಾಕ್ಯಗಳನ್ನು ನೋಡೋಣ. ಮೊದಲ ವಾಕ್ಯ ಹೇಳ್ತಾ ಇದೆ, ಇಟ್ ಅಕೌಂಟ್ಸ್ ಫಾರ್ ಮೋರ್ ದೆನ್ ಕ್ವಾರ್ಟರ್ ಆಫ್ ದಿ ಟೋಟಲ್ ವರ್ಲ್ಡ್ಸ್ ಪಾಪ್ಯುಲೇಷನ್ ಅಂತ ಹೇಳಿ. ಆದರೆ ಜಾಗತಿಕ ಜನಸಂಖ್ಯೆಯಲ್ಲಿ ನಾವು ಸೌತ್ ಏಷ್ಯಾದಲ್ಲಿ ಕಾಣುವಂಥದ್ದು 23.4%. ಹಾಗಾಗಿ ನಮ್ಮ ಮೊದಲ ವಾಕ್ಯ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ಹೇಳ್ತಾ ಇದೆ, ಇನ್ಕಮ್ ಪರ್ ಕ್ಯಾಪಿಟಾ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ. ಇದು ಕೂಡ ನಮಗೆ ತಪ್ಪಾದಂಥ ಹೇಳಿಕೆ ಆಗುತ್ತೆ. ಯಾಕೆಂದ್ರೆ ಇನ್ಕಮ್ ಪರ್ ಕ್ಯಾಪಿಟಾ ಅನ್ನುವಂಥದ್ದು ಜಾಗತಿಕವಾಗಿ ಗಮನಿಸಿದಾಗ ಸೌತ್ ಏಷ್ಯಾದ ರಾಷ್ಟ್ರಗಳಲ್ಲಿ ಕಡಿಮೆ ಇರೋದನ್ನ ಕೂಡ ಕಾಣಬಹುದಾಗುತ್ತೆ. ಹಾಗಾಗಿ ಇಲ್ಲಿ ಎರಡು ವಾಕ್ಯ ತಪ್ಪಾಗಿರೋದ್ರಿಂದ ಆಪ್ಷನ್ ಡಿ ನೈದರ್ 1 nor 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ, ಸಿಗ್ನಿಫಿಕೆಂಟ್ ಎರರ್ಸ್ ಆರ್ ಹ್ಯಾಪನಿಂಗ್ ಇನ್ ಆಂಟಿಬಾಡಿ ಟೆಸ್ಟಿಂಗ್ ಇನ್ ದ ಕಂಟ್ರಿ ವಿತ್ ರೆಫರೆನ್ಸ್ ಟು ದ ನೇಸಲ್ ಸ್ವಾಬ್ ಟೆಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕೋವಿಡ್-19ನ ವಿಚಾರವಾಗಿ ಆಂಟಿಬಾಡಿ ಟೆಸ್ಟಿಂಗ್ ಅನ್ನು ಮಾಡೋದ್ರ ಬಗ್ಗೆ ನಮ್ಮ ಸರ್ಕಾರ ಒಪ್ಪಿಗೆಯನ್ನು ನೀಡಿದ್ದು, ಆಂಟಿಬಾಡಿ ಟೆಸ್ಟಿಂಗ್ ಅನ್ನು ಈಗ ಭಾರತದಲ್ಲಿ ಮಾಡ್ತಿರೋದನ್ನ ಕಾಣ್ತಾ ಇದ್ದೇವೆ. ಆಂಟಿಬಾಡಿ ಟೆಸ್ಟಿಂಗ್ ನಿಂದ ಬರುವಂತ ರಿಸಲ್ಟ್ಸ್ಗಳು ಅದರ ಮೇಲೆ ರಿಲಯಬಲ್ ಆಗುವಂತ ರಿಸಲ್ಟ್ಸ್ಗಳಾಗಿಲ್ಲ. ಹಾಗಾಗಿ ICMR ನವರು 2 ದಿನಗಳ ಮಟ್ಟಿಗೆ ಈ ಆಂಟಿಬಾಡಿಯಿಂದ ಆಗುವಂತ ರ್ಯಾಪಿಡ್ ಟೆಸ್ಟಿಂಗ್ ಅನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ದನ್ನ ನಾವು ಹಿಂದಿನ ದಿನದ ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡಿದ್ವಿ. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೇಸಲ್ ಸ್ವಾಬ್ ಟೆಸ್ಟ್ ನ ಕುರಿತಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ನೇಸಲ್ ಸ್ವಾಬ್ ಟೆಸ್ಟ್ ಅನ್ನ ಏನಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನೇಸಲ್ ಸ್ವಾಬ್ ಟೆಸ್ಟ್ ಅನ್ನುವಂಥದ್ದು ನಮ್ಮ ವ್ಯವಸ್ಥೆಯಲ್ಲಿ ಅಂದ್ರೆ ನಮ್ಮ ಬಾಡಿಯ ಸಿಸ್ಟಮ್ ನಲ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂದರೆ ಊಫಿಂಗ್ ಕಫ್ ಆಗಿರ್ಬೋದು, ಕೋವಿಡ್-19 ಆಗಿರ್ಬೋದು, ಈ ರೀತಿಯಾದಂಥ ಇನ್ಫೆಕ್ಷನ್ಸ್ಗಳಾಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೋಸ್ಕರ ಬ್ಯಾಕ್ ಆಫ್ ಅವರ್ ನೋಸ್ ಮತ್ತು ಅಪ್ಪರ್ ಥ್ರೋಟ್ನಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸ್ವಾಬ್ನ ಮುಖಾಂತರವಾಗಿ. ಇದನ್ನು ನೇಸಲ್ ಸ್ವಾಬ್ ಟೆಸ್ಟಿಗೆ ಅಂತ ಹೇಳಿ ಬಳಸಲಾಗುತ್ತೆ. ಇದನ್ನೇ ನಾವು ನೇಸಲ್ ಸ್ವಾಬ್ ಟೆಸ್ಟ್ ಅಂತ ಹೇಳಿ ಇಲ್ಲಿ ಕರಿತಾ ಇರುವಂಥದ್ದು. ಇದರ ಮುಖಾಂತರವಾಗಿ ಈ ಸೆಕ್ರೀಷನ್ಸ್ಗಳನ್ನು ಲ್ಯಾಬೊರೇಟರಿಗೆ ಕಳಿಸಿ ಅಲ್ಲಿ ಅವುಗಳನ್ನು ಗ್ರೋ ಮಾಡೋದಕ್ಕೆ ಬಿಡ್ತಾರೆ. ನಂತರದಲ್ಲಿ ಅಲ್ಲಿರ್ತಕ್ಕಂಥ ಈ ಸೆಕ್ರೀಷನ್ಸ್ಗಳೇನು ನಾವು ಕಳಿಸಿರ್ತೇವೆ ಇವುಗಳಲ್ಲಿ ಯಾವುದಾದ್ರೂ ವೈರಸಸ್ ಇದೆಯಾ, ಬ್ಯಾಕ್ಟೀರಿಯಾ ಇದೆಯಾ ಅಥವಾ ಫಂಗೈ ಇದೆಯಾ ಅನ್ನೋದನ್ನ ಗುರುತಿಸ್ತಾರೆ. ಈ ರಿಸಲ್ಟ್ಸ್ಗಳ ಮುಖಾಂತರವಾಗಿ ಯಾವ ಕಾಯಿಲೆ ನಮ್ಮಲ್ಲಿ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾದಾಗ ಅದರ ಆಧಾರಿತವಾಗಿ ನಮಗೆ ಅದರ ಟ್ರೀಟ್ಮೆಂಟ್ ಅನ್ನ ನೀಡುವಂಥದ್ದು. ಇದನ್ನೇ ನಾವು ನೇಸಲ್ ಸ್ವಾಬ್ ಟೆಸ್ಟ್ ಅಂತ ಹೇಳಿ ಕರೆಯುವಂಥದ್ದು. ಮೊದಲ ವಾಕ್ಯ ಹೇಳ್ತಾ ಇದೆ, ಇಟ್ ಈಸ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ದ ಇನ್ಫೆಕ್ಷನ್ಸ್ ರಿಲೇಟೆಡ್ ಟು ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ. ಇದು ತಪ್ಪಾದಂಥ ವಾಕ್ಯ ಆಗುತ್ತೆ. ಯಾಕೆಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ, ಅಪ್ಪರ್ ಥ್ರೋಟ್ನಲ್ಲಿ ಮತ್ತು ನಮ್ಮ ನೋಸ್ನ ಹಿಂಭಾಗದಲ್ಲಿ ಇರ್ತಕ್ಕಂಥ ಸೆಕ್ರೀಷನ್ಸ್ಗಳನ್ನು ಬಳಸ್ಕೊಂಡು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ಗಳೇನಾದರೂ ಆಗಿದೆಯಾ ಅನ್ನೋದನ್ನ ಗುರುತಿಸುವಂಥದ್ದು ಅಂತ ಹೇಳಿ. ಹಾಗಾಗಿ ಮೊದಲ ವಾಕ್ಯ ತಪ್ಪಾಗುತ್ತೆ. ಎರಡನೇ ವಾಕ್ಯ ಹೇಳುತ್ತೆ, ಸ್ಯಾಂಪಲ್ಸ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ದ ಥ್ರೋಟ್ ಅಂಡ್ ನೋಸ್ ಅಂತ ಹೇಳಿ. ಇದು ಸರಿಯಾದಂಥ ವಾಕ್ಯ ಆಗುತ್ತೆ. ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ ಬಿ 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ, ನೆಚುನಾ ಸಿ ಸೀನ್ ಇನ್ ದ ನ್ಯೂಸ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ರೀಜನ್ಸ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ನೆಚುನಾ ಸಿ ಅನ್ನುವಂಥದ್ದನ್ನ ನಾವು ಜಗತ್ತಿನ ಯಾವ ಪ್ರದೇಶದಲ್ಲಿ ಕಾಣ್ತೇವೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥ ಆಪ್ಷನ್ಸ್ಗಳಲ್ಲಿ ಇದನ್ನು ನಾವು ಸುಂಡಾಲ್ಯಾಂಡ್ ರೀಜನ್ನಿನ ಹತ್ತಿರದಲ್ಲಿ ಗುರುತಿಸುವಂಥದ್ದು. ಸುಂಡಾಲ್ಯಾಂಡ್ ಅನ್ನ ಸುಂಡಾಯ್ ಕೇರಿಯಾ ಅಂತ ಕೂಡ ಕರೆಯುವಂಥದ್ದು. ಇದು ಸೌತ್ ಈಸ್ಟರ್ನ್ ಏಷ್ಯಾದಲ್ಲಿರ್ತಕ್ಕಂಥ ಒಂದು ಬಯೋಜಿಯೋಗ್ರಫಿಕಲ್ ಏರಿಯಾ ಆಗಿರುವಂಥದ್ದು. ಇದರಲ್ಲಿ ಸುಮಾತ್ರಾದ ಐಲ್ಯಾಂಡ್ಸ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಬೋರ್ನಿಯಾ ಆಗಿರ್ಬೋದು, ಈ ಎಲ್ಲ ಐಲ್ಯಾಂಡ್ಸ್ಗಳನ್ನು ಮತ್ತು ಅದರ ಸುತ್ತಮುತ್ತಲಿನ ಐಲ್ಯಾಂಡ್ಸ್ಗಳನ್ನು ಈ ಸುಂಡಾಲ್ಯಾಂಡ್ ಒಳಗೊಂಡಿರುತ್ತೆ.
ನಾನು ಮೊನ್ನೆ ನೆಚುನಾ ಸೀನ ಬಗ್ಗೆ ಡಿಸ್ಕಷನ್ ಅನ್ನು ಮಾಡುವಾಗ ಒಂದು ತಪ್ಪು ವಿಚಾರವನ್ನು ಹೇಳಿದ್ದೇನೆ. ದಯವಿಟ್ಟು ಕ್ಷಮೆ ಇರಲಿ. ನೆಚುನಾ ಸಿ ಒಳಗೆ 9 ಲೈನ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೆ. ಅದು ತಪ್ಪಾಗುತ್ತೆ. ನೆಚುನಾ ಸಿ ಒಳಗಡೆ 9 ಲೈನ್ ಬರೋದಿಲ್ಲ. 9 ಲೈನ್ ಗವರ್ಮೆಂಟ್ ಆಫ್ ಚೈನಾ ಮತ್ತು ಗವರ್ಮೆಂಟ್ ಆಫ್ ತೈವಾನ್ ಈ ಎರಡೂ ಕೂಡ ಬಳಸುವಂತ ಒಂದು ಡಿಮಾರ್ಕೇಟೆಡ್ ಲೈನ್ ಆಗಿದೆ. ಕಡೆಯ ಪ್ರಶ್ನೆಯಲ್ಲಿ ವಿತ್ ರೆಫರೆನ್ಸ್ ಟು ದ ಆಫೀಸ್ ಆಫ್ ದಿ ಗವರ್ನರ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಗವರ್ನರ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನ ಗುರುತಿಸಬೇಕಾಗುತ್ತೆ. ಮೊದಲ ಹೇಳಿಕೆ ಹೇಳುತ್ತೆ ಹಿ ಈಸ್ ನಾಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದ ಪೀಪಲ್ ಆಫ್ ದಿ ಸ್ಟೇಟ್ ಅಂತ ಹೇಳಿ. ಇದು ಸರಿಯಾದಂತ ಹೇಳಿಕೆ. ಯಾಕೆಂದ್ರೆ ನಮ್ಗೆ ಗೊತ್ತು ಗವರ್ನರ್ ಅನ್ನ ಅಪಾಯಿಂಟ್ ಮಾಡುವಂತವರು ಪ್ರೆಸಿಡೆಂಟ್ ಆಗಿರ್ತಾರೆ. ಹಾಗಾಗಿ ಇವರು ಡೈರೆಕ್ಟ್ಲಿ ಪೀಪಲ್ ಇಂದ ಎಲೆಕ್ಟ್ ಆಗಿರೋದಿಲ್ಲ ಅನ್ನೋದು ಸರಿಯಾದಂತ ವಾಕ್ಯ ಆಗುತ್ತೆ. ಎರಡನೇ ವಾಕ್ಯ ಹೇಳುತ್ತೆ ದ ಆಫೀಸ್ ಈಸ್ ನಾಟ್ ಎನ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಸೆಂಟ್ರಲ್ ಗವರ್ಮೆಂಟ್ ಅಂತ ಹೇಳಿ. ಹೌದು, ಇದು ಸೆಂಟ್ರಲ್ ಗವರ್ಮೆಂಟ್ನ ಅಥವಾ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಆಗಿರಲ್ಲ. ಹಾಗಾಗಿ ಇದು ಕೂಡ ಸರಿಯಾದಂಥ ವಾಕ್ಯ ಆಗುತ್ತೆ. ಇನ್ನು ನಾಲ್ಕನೇ ವಾಕ್ಯ ಹೇಳುತ್ತೆ ಕನ್ಸಲ್ಟೇಷನ್ ಆಫ್ ದಿ ಸ್ಟೇಟ್ಸ್ ಚೀಫ್ ಮಿನಿಸ್ಟರ್ ಈಸ್ ನಾಟ್ ಕಂಪಲ್ಸರಿ ಫಾರ್ ಗವರ್ನರ್ಸ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ. ಗವರ್ನರ್ ಅನ್ನ ಪ್ರೆಸಿಡೆಂಟ್ ಅವರು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಸ್ಟೇಟಿನ ಚೀಫ್ ಮಿನಿಸ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂಥದ್ದು ಕಂಪಲ್ಸರಿ ಅಲ್ಲ ಅಂತ ಒಂದು ವಾಕ್ಯ ಹೇಳ್ತಾ ಇದೆ. ಇದು ಕೂಡ ಸರಿಯಾದಂಥ ವಾಕ್ಯ ಆಗುತ್ತೆ. ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಪ್ರೆಸಿಡೆಂಟ್ ಅವರು ಇವರನ್ನ ಕನ್ಸಲ್ಟ್ ಮಾಡ್ತಾರೆ, ಸ್ಟೇಟ್ ಚೀಫ್ ಮಿನಿಸ್ಟರ್ ಅನ್ನ. ಆದರೆ ಚೀಫ್ ಮಿನಿಸ್ಟರ್ ಅನ್ನ ಕನ್ಸಲ್ಟ್ ಮಾಡಲೇಬೇಕು ಅನ್ನುವಂಥ ಕಂಪಲ್ಷನ್ ಇಲ್ಲ. ಹಾಗಾಗಿ ಇದು ಕೂಡ ಸರಿಯಾದಂಥ ವಾಕ್ಯ ಆಗುತ್ತೆ. ಇನ್ನು ನಮ್ಮ ಮೂರನೇ ವಾಕ್ಯ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಸ್ಟಿಪ್ಯುಲೇಟೆಡ್ ಎನಿ ಕ್ರೈಟೀರಿಯಾ ಫಾರ್ ದಿ ಆಫೀಸ್ ಅಂತ ಹೇಳಿ. ಆದರೆ ಇದು ತಪ್ಪಾದಂಥ ವಾಕ್ಯ ಆಗುತ್ತೆ. ಗವರ್ನರ್ ಆಗಿ ಆಯ್ಕೆಯಾಗುವಂಥವರು ಭಾರತದ ಸಿಟಿಸನ್ ಆಗಿರಬೇಕು ಮತ್ತು ಅವರಿಗೆ 35 ವರ್ಷ ಏಜ್ ಆಗಿರಬೇಕು. ಈ ಇದೆರಡು ಕಂಡೀಷನ್ಸ್ಗಳನ್ನು ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಬಹುದಾಗುತ್ತೆ. ಒಂದು ರಾಜ್ಯದ ರಾಜ್ಯಪಾಲರಾಗಿ ಆಯ್ಕೆಯಾಗುವಂಥವರು ಈ ಎಲಿಜಿಬಿಲಿಟೀಸ್ಗಳನ್ನು ಹೊಂದಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ನಾಟ್ ಸ್ಟಿಪ್ಯುಲೇಟೆಡ್ ಎನಿ ಕ್ರೈಟೀರಿಯಾ ಫಾರ್ ದಿ ಆಫೀಸ್ ಅನ್ನುವಂಥದ್ದು ತಪ್ಪಾದ ಹೇಳಿಕೆ ಆಗೋದ್ರಿಂದ ಇದು ಸರಿಯಾದ ಉತ್ತರ ಆಗುತ್ತೆ. ಇಂದಿನ TNA ಆರ್ಟಿಕಲ್ಸ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ನಲ್ಲಿ ಆಸ್ಟ್ರೇಲಿಯಾ ಕ್ಯಾನ್ಸಲ್ಸ್ ಪ್ರೀಮಿಯರ್ ಏರ್ ಎಕ್ಸಸೈಸ್ ಅನ್ನೋದಾಗಿದೆ. ಪಿಚ್ ಬ್ಲ್ಯಾಕ್ ಅನ್ನುವಂಥ ಒಂದು ಏರ್ ಎಕ್ಸಸೈಸ್ ಅನ್ನು ಆಸ್ಟ್ರೇಲಿಯಾದವರು ಕ್ಯಾನ್ಸಲ್ ಮಾಡಿದ್ದಾರೆ ಕೋವಿಡ್-19 ಹಿನ್ನೆಲೆಯಲ್ಲಿ. ಇದನ್ನು ನಾವು ನೋಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಪ್ಯಾಂಡಮಿಕ್ ಇಸ್ ಚೈನಾಸ್ ಬಿಗ್ಗೆಸ್ಟ್ ಕ್ರೈಸಿಸ್ ಸಿನ್ಸ್ ಟಿಯನನ್ಮೆನ್ ಸೇಸ್ ಅಕಾಡೆಮಿಕ್ ಅನ್ನೋದಾಗಿದೆ. ಇಲ್ಲಿ ಟಿಯನನ್ಮೆನ್ ಸ್ಕ್ವಯರ್ ಪ್ರೊಟೆಸ್ಟ್ನ ನಂತರದಲ್ಲಿ ಪ್ಯಾಂಡಮಿಕ್ ಅನ್ನ ಏನು ನಾವೀಗ ಕೋವಿಡ್-19 ಅನ್ನ ಕಾಣ್ತಾ ಇದ್ದೇವೆ, ಇದು ಚೈನಾ ಎದುರಿಸ್ತಿರ್ತಕ್ಕಂಥ ಒಂದು ಬಿಗ್ಗೆಸ್ಟ್ ಕ್ರೈಸಿಸ್ ಅಂತ ಹೇಳಿ ಒಬ್ಬರು ಅಕಾಡೆಮಿಷಿಯನ್ ಹೇಳ್ತಾ ಇದ್ದಾರೆ. ಅದನ್ನು ನಾವಿಲ್ಲಿ ನೋಡೋಣ. ಮೂರನೇ ಆರ್ಟಿಕಲ್ನಲ್ಲಿ MN ಸೆಪರೇಟಿಸ್ಟ್ ಡಿಕ್ಲೇರ್ ಸೆಲ್ಫ್ ರೂಲ್ ಇನ್ ಸೌತ್ ಅನ್ನೋದನ್ನ ನೋಡೋಣ. MN ನಲ್ಲಿ SCT ಅನ್ನುವಂಥ ಒಂದು ಸೌತ್ನಲ್ಲಿ ಇರುವಂಥ MN ಒಂದು ಗ್ರೂಪ್ ಸೌತ್ನಲ್ಲಿ ಸೆಲ್ಫ್ ರೂಲ್ ಅನ್ನು ಡಿಕ್ಲೇರ್ ಮಾಡ್ಕೊಂಡಿದೆ. MN ಸದರನ್ ಪಾರ್ಟ್ಸ್ನಲ್ಲಿ ಸದರನ್ ಗವರ್ನರೇಟ್ಸ್ಗಳಲ್ಲಿ. ಇದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಎಕ್ಸಿಕ್ಯೂಟಿವ್ ಈಸ್ ಬೆಟರ್ ಸ್ಯೂಟೆಡ್ ಟು ಡೀಲ್ ವಿತ್ ದ ಕೋವಿಡ್-19 ಕ್ರೈಸಿಸ್ ಅಂತ ಹೇಳಿಬಿಟ್ಟು ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರುವಂಥ ಬೋಬ್ಡೆ ಅವರು ಹೇಳ್ತಾ ಇದ್ದಾರೆ. ಅದನ್ನು ನಾವು ಈ ಆರ್ಟಿಕಲ್ನಲ್ಲಿ ನೋಡೋಣ. ಮುಂದಿನ ಆರ್ಟಿಕಲ್ನಲ್ಲಿ ಇಂಡಸ್ಟ್ರೀಸ್ ಹಾಬಲ್ಡ್ ಬೈ ಕರ್ಬ್ಸ್ ಆನ್ ಮೊಬಿಲಿಟಿ ಆಫ್ ಮೆನ್ ಅಂಡ್ ಮೆಟೀರಿಯಲ್. ಅಂದರೆ ಕೋವಿಡ್-19 ಲಾಕ್ಡೌನ್ನಿಂದಾಗಿ ಎಲ್ಲ ಇಂಡಸ್ಟ್ರೀಸ್ಗಳು ಕ್ಲೋಸ್ ಆಗಿದ್ರೂ ಕೂಡ ಈಗ ಕೆಲವೊಂದು ಇಂಡಸ್ಟ್ರೀಸ್ಗಳನ್ನು ಸ್ಟಾರ್ಟ್ ಮಾಡುವಂಥ ರೀಸ್ಟಾರ್ಟ್ ಮಾಡುವಂತೆ ಇಂಡಸ್ಟ್ರೀಸ್ಗಳಲ್ಲಿ ಈಸಿಂಗ್ ಮೆಷರ್ಸ್ಗಳನ್ನು ಅಂದರೆ ರಿಸ್ಟ್ರಿಕ್ಷನ್ಸ್ಗಳನ್ನು ಈಸ್ ಮಾಡ್ತಾ ಇದ್ರು ಕೂಡ ಇಂಡಸ್ಟ್ರೀಸ್ಗಳಿಗೆ ಬೇಕಾಗುವಂಥ ಲೇಬರ್ ಅಥವಾ ಮೆಟೀರಿಯಲ್ ಸರಿಯಾಗಿ ದೊರಕ್ತಾ ಇಲ್ಲ. ಹಾಗಾಗಿ ಇಲ್ಲಿರುವಂಥ ಸಮಸ್ಯೆಗಳನ್ನು ನಾವು ನೋಡೋಣ. ನಮ್ಮ ಕಡೆಯ ಆರ್ಟಿಕಲ್ನಲ್ಲಿ ಅಬೂಂಟು ಒಡಿಸಾಸ್ ಸ್ನೇಕ್ ಬೈಟ್ ವಿಕ್ಟಿಮ್ಸ್ ಅನ್ನೋದನ್ನು ನೋಡೋಣ. ಸ್ನೇಕ್ ಬೈಟ್ ವಿಕ್ಟಿಮ್ಸ್ಗಳಿಗೆ ಅವಶ್ಯಕವಾಗಿ ವೆಂಟಿಲೇಟರ್ಸ್ಗಳು ಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಅಲ್ಲಿನ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಇಂಪ್ರೂವ್ ಆಗಿರಲಿಲ್ಲ. ಆದರೆ ಕೋವಿಡ್-19 ಹಿನ್ನೆಲೆಯಲ್ಲಿ ಅಲ್ಲಿ ವೆಂಟಿಲೇಟರ್ಸ್ಗಳು ಹೆಚ್ಚಾಗಿ ದೊರಕ್ತಾ ಇರೋದ್ರ ಬಗ್ಗೆ ಈ ಆರ್ಟಿಕಲ್ನಲ್ಲಿ ನೋಡೋಣ. ಮತ್ತು ನಮ್ಮ ಡೀಪ್ ನಾಡಿಯಲ್ಲಿ ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ನಾಡಿಯಲ್ಲಿ 2 ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲ ಎಡಿಟೋರಿಯಲ್ನಲ್ಲಿ ಪ್ರೊಟೆಕ್ಟಿಂಗ್ ದ ಪೋರ್ ಫ್ರಮ್ ಬಿಕಮಿಂಗ್ ಪೂರರ್ ಅನ್ನೋದನ್ನು ನೋಡೋಣ. ಇಲ್ಲಿ ಪೂರರ್ ಅಂದರೆ ಎಕನಾಮಿಕಲಿ ವಲ್ನರಬಲ್ ಸೆಕ್ಷನ್ಸ್ಗಳ ಮೇಲೆ ಈ ಕೋವಿಡ್-19 ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ಜರುಗಿಸಬೇಕು ಅನ್ನೋದನ್ನು ನೋಡೋಣ. ಎರಡನೇ ಆರ್ಟಿಕಲ್ನಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳು ಅವರು ಸೇಫ್ ಆಗಿ ಅವರ ಮನೆಯನ್ನು ತಲುಪೋದಕ್ಕೆ ಸರ್ಕಾರ ತಗೊಳ್ಬೇಕಾದಂಥ ಮೆಷರ್ಸ್ಗಳೇನು ಅಥವಾ ಮೈಗ್ರೆಂಟ್ ವರ್ಕರ್ಸ್ಗಳು ಅನುಭವಿಸ್ತಿರುವಂಥ ಕಷ್ಟಗಳೇನು ಅನ್ನೋದನ್ನ ನೋಡೋಣ. TNA ಅಡಿಯಲ್ಲಿನ ಇಂದಿನ ಮೊದಲ ಆರ್ಟಿಕಲ್ ಆಸ್ಟ್ರೇಲಿಯಾ ಕ್ಯಾನ್ಸಲ್ಸ್ ಪ್ರೀಮಿಯರ್ ಏರ್ ಎಕ್ಸಸೈಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಅಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬೋದಾಗುತ್ತೆ. ಭಾರತ ಹಲವಾರು ರಾಷ್ಟ್ರಗಳೊಟ್ಟಿಗೆ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ಗಳನ್ನು ಮಾಡೋದನ್ನು ನಾವು ಗಮನಿಸ್ತಾನೆ ಇರ್ತೀವಿ. ಈ ರೀತಿಯಾಗಿ ಭಾರತ ಯಾವ ರಾಷ್ಟ್ರಗಳೊಟ್ಟಿಗೆ ಮಿಲಿಟರಿ ಎಕ್ಸಸೈಸನ್ನು ಮಾಡುತ್ತೆ ಅನ್ನುವಂಥದ್ದು ಮತ್ತು ಈ ರೀತಿಯ ಮಿಲಿಟರಿ ಎಕ್ಸಸೈಸ್ಗಳು ಏರ್ಫೋರ್ಸ್ಗೆ ಸಂಬಂಧಿಸಿದ, ನೇವಲ್ಗೆ ಸಂಬಂಧಿಸಿದಂಥ ಎಕ್ಸಸೈಸ್ ಅಥವಾ ಆರ್ಮಿಗೆ ರಿಲೇಟೆಡ್ ಆದಂಥ ಎಕ್ಸಸೈಸ್ಗಳ ಅನ್ನುವಂಥದ್ದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗಿರುತ್ತೆ. ಇಲ್ಲಿ ಪಿಚ್ ಬ್ಲಾಕ್ 2020 ಅನ್ನುವಂಥ ಒಂದು ಪ್ರೀಮಿಯರ್ ಮಲ್ಟಿಲ್ಯಾಟ್ರಲ್ ಏರ್ ಕಂಬ್ಯಾಟ್ ಟ್ರೈನಿಂಗ್ ಎಕ್ಸಸೈಸನ್ನು ಆಸ್ಟ್ರೇಲಿಯಾದವರು ಈ ಬಾರಿ ಕ್ಯಾನ್ಸಲ್ ಮಾಡಿ ಕೋವಿಡ್-19 ಹಿನ್ನೆಲೆಯಲ್ಲಿ. ಜುಲೈನಲ್ಲಿ ಇದು ನಡಿಬೇಕಾಗಿತ್ತು, ಆದರೆ ಇದನ್ನ
ಆಸ್ಟ್ರೇಲಿಯಾದವರು ಕ್ಯಾನ್ಸಲ್ ಮಾಡಿರುವಂತದ್ದು. ಈ ಪಿಚ್ ಬ್ಲಾಕಿನ ಮುಂದಿನ ಎಡಿಷನ್ ಅನ್ನುವಂಥದ್ದು 2022ಕ್ಕೆ ಶೆಡ್ಯೂಲ್ ಆಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಪಿಚ್ ಬ್ಲಾಕ್ ಅನ್ನ ನಾವು ಗಮನಿಸಿದ್ರೆ ಇದೊಂದು ಬೈಯನಿಯ ಅಂದ್ರೆ 2 ವರ್ಷಕ್ಕೊಮ್ಮೆ ನಡೆಯುವಂತ ಮಲ್ಟಿ ನ್ಯಾಷನಲ್ ಏರ್ ಎಕ್ಸರ್ಸೈಸ್ ಆಗಿರುತ್ತೆ. ಅಂದ್ರೆ ಹಲವಾರು ರಾಷ್ಟ್ರಗಳು ಸೇರ್ಕೊಂಡು ನಡೆಸುವಂತ ಒಂದು ಏರ್ ಎಕ್ಸರ್ಸೈಸ್ ಆಗಿರುತ್ತೆ. ಪಿಚ್ ಬ್ಲಾಕ್ 18 ಅಂದ್ರೆ ಈ ಹಿಂದಿನ ಈ ಒಂದು ಎಕ್ಸರ್ಸೈಸ್ ಅನ್ನುವಂಥದ್ದು ಎಲ್ಲಿ ನಡೆದಿತ್ತು ಅಂತಂದ್ರೆ ಆಸ್ಟ್ರೇಲಿಯಾದ ಡಾರ್ವಿನ್ ನಲ್ಲಿ ಇದು ನಡೆದಿದ್ದನ್ನ ನಾವು ಗಮನಿಸಬಹುದಾಗುತ್ತೆ. ಈ ಪಿಚ್ ಬ್ಲಾಕ್ 18 ನಲ್ಲಿ 16 ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡಿದ್ದನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ. ಆಸ್ಟ್ರೇಲಿಯಾ ಮತ್ತು ಇಂಡಿಯಾದವರು ಈ ವರ್ಷ ಈ ಒಂದು ಏರ್ ಕಂಬ್ಯಾಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಈ ಕೋವಿಡ್-19 ನ ಹಿನ್ನೆಲೆಯಲ್ಲಿ. ಹಾಗಾಗಿಯೇ ನಾವು ಈ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ದು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಡಿಫೆನ್ಸ್ ಮತ್ತು ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್ ಅನ್ನುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಒಳ್ಳೆಯ ಹಂತದಲ್ಲಿರೋದನ್ನ ನಾವು ಗಮನಿಸಬಹುದಾಗುತ್ತೆ. ಅದರಲ್ಲೂ ಕೂಡ ನಮ್ಮ ಮತ್ತು ಆಸ್ಟ್ರೇಲಿಯಾದ ನಡುವಿನ ನೇವಲ್ ಕೋಆಪರೇಷನ್ ಅನ್ನುವಂಥದ್ದು ಫೋರ್ ಫ್ರಂಟ್ ನಲ್ಲಿದೆ. ಆಸ್ ಇಂಡೆಕ್ಸ್ ಅನ್ನುವಂಥ ಒಂದು ನೇವಲ್ ಎಕ್ಸರ್ಸೈಸ್ ಅನ್ನ ಭಾರತ ಮತ್ತು ಆಸ್ಟ್ರೇಲಿಯಾದವರು ಅಂದ್ರೆ ಬೈಲ್ಯಾಟ್ರಲ್ ಆಗಿ ಈ ಎರಡು ರಾಷ್ಟ್ರಗಳು ಸೇರ್ಕೊಂಡು ನಡೆಸುವಂಥದ್ದು. ಈ ಆಸ್ ಇಂಡೆಕ್ಸ್ ನ ಹಿಂದಿನ ವರ್ಷದ ಎಡಿಷನ್ ಏನಿತ್ತು, ಈ ಎಡಿಷನ್ ನಲ್ಲಿ 1000 ಪರ್ಸನಲ್ ಗಳನ್ನ ಆಸ್ಟ್ರೇಲಿಯಾ ಅನ್ನುವಂಥದ್ದು ಇನ್ವಾಲ್ವ್ ಮಾಡಿತ್ತು. ಹೀಗೆ ಭಾರತ ಮತ್ತು ಆಸ್ಟ್ರೇಲಿಯಾದ ನಡುವಿನ ನೇವಲ್ ಕೋಆಪರೇಷನ್ ಅನ್ನುವಂಥದ್ದು ಬಹಳ ಒಳ್ಳೆಯ ಹಂತದಲ್ಲಿರೋದನ್ನ ಗಮನಿಸಬಹುದಾಗುತ್ತೆ. UPSC ಹಾಗೂ KPSC ಎರಡೂ ಪರೀಕ್ಷೆಗಳ ದೃಷ್ಟಿಯಿಂದ ಈ ಮಿಲಿಟರಿ ಎಕ್ಸರ್ಸೈಸ್ಗಳು ಬಹಳನೇ ಇಂಪಾರ್ಟೆಂಟ್ ಆಗೋದ್ರಿಂದ ಇವುಗಳನ್ನು ಒಂದು ಕಡೆ ಲಿಸ್ಟ್ ಡೌನ್ ಮಾಡಿದ್ದೇನೆ. ಇವುಗಳನ್ನು ನೀವು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಮನನ ಮಾಡ್ಕೊಳ್ಳಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. UPSC KPSC ಯಾವುದೇ ಪರೀಕ್ಷೆಗಳಿಗಾಗಿರ್ಬೋದು ಇದೊಂದು ಫೇವ್ರೆಟ್ ಟಾಪಿಕ್ ಆಗಿರುತ್ತೆ. ಇಲ್ಲಿ ನೊಮ್ಯಾಡಿಕ್ ಎಲಿಫೆಂಟ್ ಅನ್ನೋದನ್ನ ಭಾರತ ಮತ್ತು ಮಂಗೋಲಿಯಾದವರು ನಡೆಸೋದನ್ನ ನೋಡಬಹುದಾಗುತ್ತೆ. ಸೂರ್ಯ ಕಿರಣನ್ನ ಇಂಡಿಯಾ ಮತ್ತು ನೇಪಾಳನವರು, ಯುದ್ಧ ಅಭ್ಯಾಸನ ಇಂಡಿಯಾ ಮತ್ತು USA ನವರು, ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದನ್ನ ಇಂಡಿಯಾ ಮತ್ತು ಚೀನಾದವರು, ಮಿತ್ರಶಕ್ತಿಯನ್ನ ಇಂಡಿಯಾ ಮತ್ತು ಶ್ರೀಲಂಕಾದವರು, ಇಂದ್ರಾವನ್ನ ಇಂಡಿಯಾ ಮತ್ತು ರಷ್ಯಾದವರು, ವರುಣವನ್ನ ಇಂಡಿಯಾ ಮತ್ತು ಫ್ರಾನ್ಸ್ನವರು, ಸ್ಲೀನೆಕ್ಸ್ ಅನ್ನ ಇಂಡಿಯಾ ಮತ್ತು ಶ್ರೀಲಂಕಾದವರು, ಸಹಯೋಗನ್ನ ಇಂಡಿಯಾ ಮತ್ತು ವಿಯೆಟ್ನಾಂ ಅವರು, ಗರುಡವನ್ನ ಇಂಡಿಯಾ ಮತ್ತು ಫ್ರಾನ್ಸ್ನವರು, ಇಂದ್ರಧನುಷನ್ನ ಇಂಡಿಯಾ ಮತ್ತು UKನವರು. ಈ ರೀತಿಯಾಗಿ ಯಾವ ಯಾವ ರಾಷ್ಟ್ರಗಳು ಭಾರತದೊಟ್ಟಿಗೆ ಮಿಲಿಟರಿ ಎಕ್ಸರ್ಸೈಸ್ ಗಳನ್ನ ನಡೆಸುತ್ತೆ ಅನ್ನುವಂಥದ್ದು ನಮಗೆ ಯಾವ ಹೆಸರಿನಲ್ಲಿ ನಡೆಸುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರಲಿ. ಎಕ್ಸಾಮ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಮಿಲಿಟರಿ ಎಕ್ಸರ್ಸೈಸ್ಗಳನ್ನು ಈ ರೀತಿಯ ಫಾರ್ಮ್ಯಾಟ್ನಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಿ ಅಂತ ಕೇಳುವಂಥದ್ದಾಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗ್ನಲ್ಲಿ ಕೇಳುವಂಥದ್ದಾಗಿರ್ಬೋದು, ಈ ಫಾರ್ಮ್ಯಾಟ್ನಲ್ಲೇ ಹೆಚ್ಚಿನದಾಗಿ ಎಕ್ಸಾಮ್ಸ್ಗಳಲ್ಲಿ ಕೇಳೋದನ್ನು ಕೂಡ ನಾವು ಗಮನಿಸಬಹುದಾಗುತ್ತೆ. ಇಲ್ಲಿ ಈ ಆರ್ಟಿಕಲ್ನ ಬೇಸ್ಡ್ ಆಗಿ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಯುದ್ಧ ಅಭ್ಯಾಸನ ಯಾವ ರಾಷ್ಟ್ರದವರು ನಡೆಸ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೇವೆ. ಯುದ್ಧ ಅಭ್ಯಾಸನ ಭಾರತ ಮತ್ತು US ನವರು ನಡೆಸುವಂಥದ್ದು ಸರಿಯಾದಂಥ ಮ್ಯಾಚಿಂಗ್ ಆಗಿದೆ, ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಪಿಚ್ ಬ್ಲಾಕ್ ಅನ್ನ ಆಸ್ಟ್ರೇಲಿಯಾದವರು ನಡೆಸುವಂಥದ್ದು ಸರಿಯಾಗಿದೆ ಮತ್ತು ಇಂದ್ರಾವನ್ನ ಫ್ರಾನ್ಸ್ ಅಲ್ಲ ಭಾರತ ಮತ್ತು ರಷ್ಯಾದವರು ನಡೆಸೋದ್ರಿಂದಾಗಿ ಇದು ತಪ್ಪಾಗಿ ಮ್ಯಾಚ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ B 1 and 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್, ಪ್ಯಾಂಡಮಿಕ್ ಈಸ್ ಚೈನಾಸ್ ಬಿಗ್ಗೆಸ್ಟ್ ಕ್ರೈಸಿಸ್ ಸಿನ್ಸ್ ಟಿಯಾನನ್ಮೆನ್ ಸೇಸ್ ಅಕಾಡೆಮಿಕ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಒಬ್ಬರು ಅಕಾಡೆಮಿಷಿಯನ್ ಅನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಅವರು ಚೀನಾದಲ್ಲಿನ ಈ ಪ್ಯಾಂಡಮಿಕ್ನ ಹಿನ್ನೆಲೆ ಆಗಿರ್ಬೋದು ಅಥವಾ ಪ್ಯಾಂಡಮಿಕ್ನಿಂದಾಗಿ ಚೀನಾದ ಮೇಲೆ ಆಗುವಂಥ ಪ್ರಭಾವಗಳ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳಿಸಿದ್ದಾರೆ. ಅವುಗಳನ್ನು ನಾವು ನೋಡೋಣ. 2008ರ ಫಿನಾನ್ಷಿಯಲ್ ಕ್ರೈಸಿಸ್ನಲ್ಲಿ ಮ್ಯಾಸಿವ್ ಸ್ಟಿಮ್ಯುಲಸ್ ಪ್ರೋಗ್ರಾಮ್ ಅನ್ನ ಆನ್ಸರ್ ಆಗಿ ನೀಡೋದ್ರ ಮುಖಾಂತರವಾಗಿ ಚೈನಾ ಅನ್ನುವಂಥದ್ದು ಈ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ನಿಂದ ಹೊರಬಂದಿದ್ದನ್ನು ಕಾಣಬಹುದಾಗುತ್ತೆ. ಆದರೆ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಈಗಾಗಲೇ ಚೈನಾ ಅನ್ನುವಂಥದ್ದು ಒಂದು ಎಕ್ಸ್ಟೆಂಡೆಡ್ ಎಕನಾಮಿಕ್ ಡೌನ್ ಟರ್ನ್ ಅನ್ನ ಅಂದರೆ ಆರ್ಥಿಕತೆಯಲ್ಲಿ ಸಾಕಷ್ಟು ಕುಸಿತವನ್ನ ಮತ್ತು ಗ್ಲೋಬಲ್ ಪೊಲಿಟಿಕಲ್ ಫೈಟ್ ಅನ್ನ ಅಂದರೆ ಈ ಆರಿಜಿನ್ ಆಫ್ ವೈರಸ್ ಏನಿದೆ ಕೋವಿಡ್-19 ಅನ್ನುವಂಥ ವೈರಸ್ ಅನ್ನುವಂಥದ್ದು ಚೀನಾದಲ್ಲೇ ಹುಟ್ಟಿದ್ದು ಮತ್ತು ಇದನ್ನ ಚೀನಾದವರೇ ಮಾಡಿದ್ರ ಅನ್ನುವಂಥ ಒಂದು ಸಂದೇಹಗಳು ಕೂಡ ಇರುವಂಥದ್ದು. ಹಾಗಾಗಿ ಜಾಗತಿಕವಾಗಿ ಗ್ಲೋಬಲ್ ಪೊಲಿಟಿಕಲ್ ಫೈಟ್ ಅನ್ನ ಇದು ಎದುರಿಸಬೇಕಾಗಿ ಬಂದಿರುವಂಥದ್ದು. ಇದು ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಚೀನಾಗಿರುವಂಥ ಸಮಸ್ಯೆಗಳು ಏನು ಅಂತ ನೋಡೋದಾದ್ರೆ ಇವುಗಳು ಉತ್ತರವಾಗಿ ನಮಗೆ ಸಿಗುತ್ತೆ. ಕೋವಿಡ್-19 ನಿಂದಾಗಿ ಕೋವಿಡ್-19 ನ ನಂತರದಲ್ಲಿ ಚೀನಾ ಮತ್ತು ಇನ್ನುಳಿದಂಥ ರಾಷ್ಟ್ರಗಳ ಸಂಬಂಧ ಹೇಗಿರುತ್ತೆ ಅಂತ ಅಂದರೆ ಅದು ಕೂಡ ಒಂದಷ್ಟು ವ್ಯತಿರಿಕ್ತ ಪರಿಣಾಮವನ್ನು ಚೀನಾದ ಮೇಲೆ ಉಂಟು ಮಾಡುತ್ತೆ ಅಂತ ಹೇಳಿ ಇವರು ಕೂಡ ಹೇಳ್ತಾ ಇರುವಂಥದ್ದು. ಚೀನಾದ ಮೇಲೆ ಈಗಾಗಲೇ ಅಮೆರಿಕ ಅನ್ನುವಂಥದ್ದು ಸಾಕಷ್ಟು ಮಟ್ಟಿಗೆ ಕಿಡಿಕಾರ್ತಿರೋದನ್ನು ನೋಡ್ತಾ ಇದ್ದೇವೆ. ಅಮೆರಿಕ ಮತ್ತು ಚೀನಾದ ಸಂಬಂಧ ಮುಂದಿನ ದಿನಗಳಲ್ಲಿ ಅಷ್ಟಾಗಿ ಸರಿ ಇರೋದಿಲ್ಲ ಅಂತ ಹೇಳಿ ಕಾಣ್ತಾ ಇದೆ ಮತ್ತು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ ಅನ್ನುವಂಥದ್ದು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಕೂಡ ಇವರು ಹೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಸಾಕಷ್ಟು ಯುರೋಪಿಯನ್ ಕಂಟ್ರೀಸ್ಗಳಾದಂಥ ಫ್ರಾನ್ಸ್ ಆಗಿರ್ಬೋದು, UK ಆಗಿರ್ಬೋದು, ಇವರುಗಳು ಕೂಡ ಚೀನಾಕ್ಕೆ ಪರವಾಗಿ ಇಲ್ಲದೆ ಇರೋದನ್ನ ಕೂಡ ನಾವು ಕಾಣಬಹುದಾಗುತ್ತೆ ಈ ಕೋವಿಡ್-19 ನ ಹಿನ್ನೆಲೆಯಲ್ಲಿ. ಆದರೆ ಕೋವಿಡ್-19 ನ ಇಂಪ್ಯಾಕ್ಟ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಮುಗಿಯುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರಾಷ್ಟ್ರಗಳ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅನ್ನೋದನ್ನ ಕೂಡ ಇವರು ತಿಳಿಸ್ತಾರೆ. ಗ್ಲೋಬಲ್ ಸಿಸ್ಟಮ್ ಚೀನಾಕ್ಕೆ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ಚೀನಾದ ಲಾಜಿಸ್ಟಿಕ್ ಚೈನ್ ಆಗಿರ್ಬೋದು, ಚೀನಾದಲ್ಲಿರ್ತಕ್ಕಂಥ ಎಕನಾಮಿಕ್ ಸ್ಟ್ರೆಂತ್ ಆಗಿರ್ಬೋದು, ಇದು ಬಹಳನೇ ಸದೃಢವಾಗಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹಾಗಾಗಿ ಚೀನಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬೇರೆಯವರ ಸಪೋರ್ಟ್ ಕಡಿಮೆ ಆದರೂ ಕೂಡ ಅದು ಸಾಕಷ್ಟು ಮಟ್ಟಿಗೆ ತನ್ನನ್ನು ಇಂಪ್ರೂವ್ ಮಾಡ್ಕೊಳ್ಳುವಷ್ಟು ಕೇಪಬಲ್ ಆಗಿದೆ ಅನ್ನುವಂಥ ಉತ್ತರವನ್ನು ಕೂಡ ಅವರು ನೀಡ್ತಾ ಇರುವಂಥದ್ದು.
ಅನ್ನುವಂಥದ್ದು. ಕೋವಿಡ್-19 ಪ್ಯಾಂಡಮಿಕ್ ಅನ್ನುವಂಥದ್ದು ಚೀನಾಕ್ಕೆ ಟಿಯನನ್ಮೆನ್ ಸ್ಕ್ವೇರ್ ಪ್ರೊಟೆಸ್ಟ್ಗಳ ನಂತರದಲ್ಲಾಗಿರುವಂಥ ಒಂದು ದೊಡ್ಡ ಆಘಾತ ಅಥವಾ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಟಿಯನನ್ಮೆನ್ ಸ್ಕ್ವೇರ್ ಪ್ರೊಟೆಸ್ಟ್ಗಳು ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಪ್ರೊಟೆಸ್ಟ್ಗಳು ಡೆಮೋಕ್ರಸಿ ಮತ್ತು ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಪ್ರೆಸ್ ಅನ್ನ ಕರ್ಟೈಲ್ ಮಾಡಿದ್ರಿಂದಾಗಿ ಜನಗಳು ಅಲ್ಲಿ ಮಾಡಿದಂಥ ಪ್ರೊಟೆಸ್ಟ್ ಆಗಿತ್ತು. ಟಿಯನನ್ಮೆನ್ ಸ್ಕ್ವೇರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಜನಗಳು ನಿಂತು ಈ ಪ್ರೊಟೆಸ್ಟ್ ಅನ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ರೈಫಲ್ಸ್ಗಳನ್ನ ಮತ್ತು ಟ್ಯಾಂಕ್ಸ್ಗಳನ್ನ ಫೈರ್ ಮಾಡಿದ್ರಿಂದಾಗಿ ಸಾವಿರಾರು ಮಂದಿ ಸಾವಿಗೀಡಾಗ್ತಾರೆ. ಇದು ಚೀನಾ ರಾಷ್ಟ್ರದಲ್ಲಿ ಕಂಡಂತ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು ಅಥವಾ ಅಪಘಾತ ಅಂತಾನೆ ಹೇಳಬಹುದಾಗುತ್ತೆ. ಇದಾದ ನಂತರದಲ್ಲಿ ಇವತ್ತು ಕೋವಿಡ್-19 ಪ್ಯಾಂಡಮಿಕ್ ಅನ್ನ ಚೀನಾದಲ್ಲೇ ಅದು ಉಗಮವಾಗಿ ಈಗ ಜಾಗತಿಕವಾಗಿ ಇದು ಹರಡಿರುವಂಥದ್ದನ್ನ ಇಷ್ಟರ ಮಟ್ಟಿಗೆ ಇದು ವ್ಯಾಪಕವಾಗಿ ಹರಡ್ತಾ ಇರುವಂಥದ್ದು ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಚೀನಾವನ್ನ ದೂಷಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಚೀನಾದ ಈ ಪ್ರಾಬ್ಲಮ್ ಅನ್ನುವಂಥದ್ದು ಟಿಯನನ್ಮೆನ್ ಸ್ಕ್ವೇರ್ ಪ್ರೊಟೆಸ್ಟ್ ನ ನಂತರದಲ್ಲಿ ಆಗ್ತಿರುವಂತ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳಿ ಈ ಆರ್ಟಿಕಲ್ ನಲ್ಲಿ ಹೇಳಿರುವಂತದ್ದು. ಮುಂದಿನ ಆರ್ಟಿಕಲ್ ಯೆಮೆನ್ ಸೆಪರೇಟಿಸ್ಟ್ ಡಿಕ್ಲೇರ್ ಸೆಲ್ಫ್ ರೂಲ್ ಇನ್ ಸೌತ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಯೆಮೆನ್ನ ಒಂದು ಮುಖ್ಯವಾದಂಥ ಸಪ್ರೇಟಿಸ್ಟ್ ಗ್ರೂಪ್ ಆಗಿರುವಂಥ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅನ್ನುವಂಥದ್ದು ಈಗ ಅನೌನ್ಸ್ ಮಾಡಿದೆ, ತಾನು ಸೆಲ್ಫ್ ರೂಲನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇನೆ ತನ್ನ ಕಂಟ್ರೋಲ್ನಲ್ಲಿರ್ತಕ್ಕಂಥ ಸದರ್ನ್ ಏರಿಯಾಸ್ನಲ್ಲಿ ಅಂತ ಹೇಳಿ. ಇದಕ್ಕೆ ಉತ್ತರವಾಗಿ ಸೌದಿ ಅರೇಬಿಯಾದ ಸರ್ಕಾರ ಕೂಡ ಈ ನಡೆ ಅನ್ನುವಂಥದ್ದು STC ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ತಗೊಂಡಿರ್ತಕ್ಕಂಥ ಈ ನಡೆ ಅನ್ನುವಂಥದ್ದು ಕೆಟಸ್ಟ್ರೋಫಿಕ್ ಕಾನ್ಸಿಕ್ವೆನ್ಸಸ್ಗಳನ್ನು ಎದುರಿಸಬೇಕಾಗತ್ತೆ, ಅಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಸೌದಿ ಅರೇಬಿಯಾದ ಸರ್ಕಾರ ಕೂಡ ಒಂದು ವಾರ್ನಿಂಗ್ ಅನ್ನ ಈ STCಗೆ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ಗೆ ನೀಡಿರುವಂಥದ್ದು. ಯೆಮೆನ್ನಲ್ಲಿ ಗಲಭೆಯನ್ನು ಉಂಟು ಮಾಡುವಂಥ ಹೌದೀಸ್ಗಳನ್ನು ಫೈಟ್ ಮಾಡೋದಕ್ಕೆ ಅಂತ ಹೇಳಿ ಸೌದಿ ಅರೇಬಿಯಾದ ಕೊಯಲಿಷನ್ ಏನಿದೆ, ಈ ಕೊಯಲಿಷನ್ನಲ್ಲಿ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಕೂಡ ಒಂದು ಮೇನ್ ಗ್ರೂಪಿಂಗ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಈಗ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅನ್ನುವಂಥದ್ದು ಎಮರ್ಜೆನ್ಸಿ ರೂಲನ್ನು ಆ್ಯಡನ್ನಲ್ಲಿ ಮತ್ತು ಎಲ್ಲ ಸದರ್ನ್ ಗವರ್ನರೇಟ್ಸ್ಗಳಲ್ಲಿ ತರ್ತೇವೆ ಅನ್ನುವಂಥದ್ದನ್ನು ಅನೌನ್ಸ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾ ಮತ್ತು ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ನ ನಡುವೆ ಕಾನ್ಫ್ಲಿಕ್ಟ್ಸ್ಗಳು ಹೆಚ್ಚಾಗೋದಕ್ಕೆ ಇದು ಕಾರಣ ಆಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯೆಮೆನ್ನಲ್ಲಾದಂಥ ಸಿವಿಲ್ ವಾರ್ನ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಯೆಮೆನ್ನಿನ ಸಿವಿಲ್ ವಾರ್ನ ರೂಟ್ಸನ್ನು ನಾವು ಎಲ್ಲಿ ಕಾಣ್ಬೋದು ಅಂತಂದರೆ 2011ರಲ್ಲಿ ನಡೆದಂಥ ಅರಬ್ ಸ್ಪ್ರಿಂಗ್ನಲ್ಲಿ ಯೆಮೆನ್ನ ಸಿವಿಲ್ ವಾರ್ನ ರೂಟ್ಸ್ಗಳನ್ನು ಕಾಣ್ಬೋದಾಗುತ್ತೆ. ಇಲ್ಲಿ ಲಾಂಗ್ ಟೈಮ್ ಅಥಾರಿಟೇರಿಯನ್ ಪ್ರೆಸಿಡೆಂಟ್ ಆಗಿದ್ದಂಥ ಅಲಿ ಅಬ್ದುಲ್ಲಾ ಸಾಲೆ ಅವರ ಪವರನ್ನು ಬಿಟ್ಕೊಡೋದಕ್ಕೆ ಅಂತ ಹೇಳಿ ಬಹಳನೇ ಜನ ಫೋರ್ಸ್ ಮಾಡ್ತಾರೆ. ಇದರ ಮುಖಾಂತರವಾಗಿ ಮನ್ಸೂರ್ ಹದಿ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾರೆ. ಈ ಪೊಲಿಟಿಕಲ್ ಟ್ರಾನ್ಸಿಷನ್ ಏನಿದೆ, ಅಬ್ದುಲ್ಲಾ ಸಾಲೆಯಿಂದ ಮನ್ಸೂರ್ ಹದಿ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದಂಥ ಈ ಪೊಲಿಟಿಕಲ್ ಟ್ರಾನ್ಸಿಷನ್ ಇಂದ ಇನ್ನು ಮುಂದಾದರೂ ಕೂಡ ಯೆಮೆನ್ನಲ್ಲಿ ಸ್ಟೆಬಿಲಿಟಿ ಬರ್ಬೋದು ಅಂತ ಹೇಳಿ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಪ್ರೆಸಿಡೆಂಟ್ ಹದಿಯಿಂದ ಅಲ್ಲಿದ್ದಂಥ ಮಿಲಿಟೆಂಟ್ ಅಟ್ಯಾಕ್ಸ್ ಆಗಿರ್ಬೋದು, ಕರಪ್ಷನ್ ಆಗಿರ್ಬೋದು, ಫುಡ್ ಇನ್ಸೆಕ್ಯೂರಿಟಿ ಆಗಿರ್ಬೋದು, ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಸರಿ ಮಾಡೋದಕ್ಕೆ ಅಥವಾ ಈ ಎಲ್ಲ ವೇರಿಯಸ್ ಪ್ರಾಬ್ಲಮ್ಸ್ಗಳಿಗೆ ಒಂದು ಸೊಲ್ಯೂಷನ್ ಅನ್ನು ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ. 2014ರಲ್ಲಿ ಶಿಯಾ ಮುಸ್ಲಿಮ್ಸ್ಗಳ ಒಳಗೊಂಡಂಥ ಒಂದು ರೆಬೆಲ್ ಮೂವ್ಮೆಂಟ್ ಆಗಿರುವಂಥ ಹೌದಿ ಶಿಯಾ ಮುಸ್ಲಿಂ ರೆಬೆಲ್ ಮೂವ್ಮೆಂಟ್ ಅನ್ನುವಂಥದ್ದು ಇದರ ಅಡ್ವಾಂಟೇಜ್ ಅನ್ನು ತಗೊಳುತ್ತೆ. ಈ ನ್ಯೂ ಪ್ರೆಸಿಡೆಂಟ್ ಹದಿಯ ವೀಕ್ನೆಸಸ್ಗಳನ್ನೆಲ್ಲ ತಗೊಂಡು ಇದರ ಅಡ್ವಾಂಟೇಜ್ ಅನ್ನು ತಗೊಳ್ಳೋದ್ರ ಮುಖಾಂತರವಾಗಿ ನಾರ್ಥರ್ನ್ ಸಾದಾ ಪ್ರಾವಿನ್ಸ್ ಏನಿದೆ, ಯೆಮೆನ್ನಲ್ಲಿರ್ತಕ್ಕಂಥ ನಾರ್ಥರ್ನ್ ಸಾದಾ ಪ್ರಾವಿನ್ಸ್ ಮತ್ತು ಅದರ ನೈಬರಿಂಗ್ ಏರಿಯಾಸ್ಗಳನ್ನ ಸೀಸ್ ಮಾಡುತ್ತೆ. ನಂತರದಲ್ಲಿ ಈ ಯೆಮೆನ್ನ ಕ್ಯಾಪಿಟಲ್ ಆಗಿರುವಂಥ ಸಾನಾವನ್ನ ಕೂಡ ತನ್ನ ಕಂಟ್ರೋಲ್ಗೆ ತಗೊಳ್ಳೋದ್ರ ಮುಖಾಂತರವಾಗಿ ಪ್ರೆಸಿಡೆಂಟ್ ಹಾದಿ ಅವರನ್ನ ಬೇರೆ ರಾಷ್ಟ್ರಕ್ಕೆ ಅಂದ್ರೆ ಅಬ್ರಾಡಿಗೆ ಎಕ್ಸೈಲ್ ಆಗುವಂತೆ ಮಾಡುತ್ತೆ ಈ ಹೌದಿ ರೆಬೆಲ್ ಗ್ರೂಪ್. ಈ ಕಾನ್ಫ್ಲಿಕ್ಟ್ಸ್ಗಳು ಮಾರ್ಚ್ 2015ರಲ್ಲಿ ಡ್ರಾಮ್ಯಾಟಿಕಲಿ ಎಸ್ಕಲೇಟ್ ಆಗುತ್ತೆ, ಅಂದ್ರೆ ಹೆಚ್ಚಿನ ಮಟ್ಟವನ್ನ ತಲುಪುತ್ತೆ. ಹೌದಿ ರೆಬೆಲ್ ಗ್ರೂಪ್ ಶಿಯಾ ಮುಸ್ಲಿಮ್ಸ್ಗಳಿಂದ ಆಗಿರೋದ್ರಿಂದಾಗಿ ಸುನ್ನಿ ಮುಸ್ಲಿಮ್ಸ್ಗಳು ಅಂದ್ರೆ ಸುನ್ನಿ ಮುಸ್ಲಿಮ್ಸ್ಗಳನ್ನ ಹೆಚ್ಚಿನದಾಗಿ ಮೆಜಾರಿಟಿಯಾಗಿ ಹೊಂದಿರತಕ್ಕಂಥ ಸೌದಿ ಅರೇಬಿಯಾ ಆಗಿರ್ಬೋದು ಮತ್ತು ಅದರ್ ಸುನ್ನಿ ಅರಬ್ ಸ್ಟೇಟ್ಸ್ಗಳು US, UK ಮತ್ತು ಫ್ರಾನ್ಸಿನ ಸಪೋರ್ಟ್ನಿಂದಾಗಿ ಹೌದಿಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಎಕ್ಸೈಲ್ ಕಳಿಸಿದ್ದಂತ ಮಿಸ್ಟರ್ ಹಾದಿ ಅನ್ನುವಂಥ ಪ್ರೆಸಿಡೆಂಟ್ನ ಮತ್ತೆ ತಗೊಂಡು ಬಂದು ಇದೇ ಸರ್ಕಾರವನ್ನ ರಿಸ್ಟೋರ್ ಮಾಡ್ತಾರೆ ಈ ಸೌದಿ ಅರೇಬಿಯಾ ಮತ್ತು ಇನ್ನುಳಿದಂಥ ಸುನ್ನಿ ಅರಬ್ ಸ್ಟೇಟ್ಗಳು. ಶಿಯಾ ಮುಸ್ಲಿಮ್ಸ್ಗಳ ಮೆಜಾರಿಟಿಯನ್ನು ಹೊಂದಿರತಕ್ಕಂಥ ಇರಾನ್ ರಾಷ್ಟ್ರ ಸಪೋರ್ಟ್ ಮಾಡ್ತಾ ಇದೆ ಈ ಹೌದಿಗಳಿಗೆ. ಹಾಗಾಗಿ ಅವ್ರಿಗೆ ಬೇಕಾಗುವಂಥ ವೆಪನ್ ಮತ್ತು ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನ ಇರಾನ್ ನೀಡ್ತಾ ಇರೋದ್ರಿಂದನೇ ಹೌದಿಗಳು ಒಂದು ಸಕ್ಸಸ್ ಅನ್ನ ಕಾಣ್ತಿರುವಂಥದ್ದು ಅಥವಾ ಹೌದಿಗಳು ಇಷ್ಟು ಅಟ್ಟಹಾಸವನ್ನ ಮಾಡ್ತಿರೋದು ಅನ್ನುವಂಥದ್ದನ್ನ ಸೌದಿ ಮತ್ತು ಸೌದಿ ಲೆಡ್ ಕೊಯಲಿಷನ್ ಅವರು ಯಾವಾಗಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಅನ್ನುವಂಥದ್ದು ಇದನ್ನ ಡಿನೈ ಮಾಡ್ತಾ ಇದೆ. ಇದಿಷ್ಟು ಯೆಮೆನ್ನ ಸಿವಿಲ್ ವಾರ್ನ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಮೈನ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ನಾವು ಉತ್ತರಗಳನ್ನು ಬರೆಯುವಾಗ ನಮಗೆ ಈ ಸ್ಪಷ್ಟತೆ ಇದ್ರೆ ನಮ್ಮ ಉತ್ತರದಲ್ಲೂ ಕೂಡ ಸ್ಪಷ್ಟತೆ ಇರುತ್ತೆ. ಮುಂದಿನ ಆರ್ಟಿಕಲ್ ಎಕ್ಸಿಕ್ಯೂಟಿವ್ ಇಸ್ ಬೆಟರ್ ಸೂಟೆಡ್ ಟು ಡೀಲ್ ವಿತ್ ದ ಕೋವಿಡ್-19 ಕ್ರೈಸಿಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನ ಅಡಿಯಲ್ಲಿ ಪೊಲಿಟಿ, ಅದರಲ್ಲೂ ಜುಡಿಷಿಯರಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ SA ಬೋಬ್ಡೆ ಅವರೊಟ್ಟಿಗೆ ನಡೆಸಿರ್ತಕ್ಕಂಥ ಒಂದು ಇಂಟರ್ವ್ಯೂನ ಸಾರಾಂಶವನ್ನು ಈ ಆರ್ಟಿಕಲ್ನಲ್ಲಿ ನಾವು ನೋಡ್ಬೋದಾಗುತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ SA ಬೋಬ್ಡೆನವರಿಗೆ ಈ ಲಾಕ್ಡೌನ್ನ ಸಂದರ್ಭದಲ್ಲಿ ಜುಡಿಷಿಯರಿ ಒಂದಷ್ಟು ರಿಸ್ಟ್ರೈನ್ಸ್ಗಳೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದೆಯೇ ಅನ್ನುವಂಥ ಪ್ರಶ್ನೆಯನ್ನು ಅವರಿಗೆ ಕೇಳಿದಾಗ
COVID-19 ಉಂಟಾಗ್ತಿರುವಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಬೇಕಾಗುವಂಥ 3 Msಗಳಾದಂಥ ಮನಿ ಆಗಿರ್ಬೋದು, ಮೆನ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಈ 3 Msಗಳು ಕೂಡ ಈಗ ಎಕ್ಸಿಕ್ಯೂಟಿವ್ನ ಬಳಿ ಇದೆ. ಹಾಗಾಗಿ ಎಕ್ಸಿಕ್ಯೂಟಿವ್ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೆ ಒಂದು ಮೋಸ್ಟ್ ಸೂಟಬಲ್ ಆರ್ಗನ್ ಆಫ್ ಗವರ್ನೆನ್ಸ್ ಆಗಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಅದೇ ಈ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಉತ್ತರ ಆಗಿತ್ತು. ಕೋರ್ಟ್ ಚಾರ್ಜನ್ನು ತಗೊಂಡು ಪ್ರಯಾರಿಟೀಸ್ಗಳನ್ನು ಡಿಕ್ಟೇಟ್ ಮಾಡುವಂಥ ಸಂದರ್ಭ ಇದಲ್ಲ. 3 Msಗಳಾಗಿರುವಂಥ ಮನಿ, ಮೆನ್ ಮತ್ತು ಮೆಟೀರಿಯಲ್ ಅನ್ನುವಂಥದ್ದು ಎಕ್ಸಿಕ್ಯೂಟಿವ್ನ ಬಳಿ ಇರೋದ್ರಿಂದ ಅವರೇ ಒಂದು ಸೂಟಬಲ್ ಆರ್ಗನ್ ಆಗ್ತಾರೆ. ಈ COVID-19 ಪ್ಯಾಂಡಮಿಕ್ನಿಂದ ಆಗುವಂಥ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ತಗೊಳ್ಳುವಂಥ ನಿರ್ಧಾರಗಳನ್ನು ಅವರೇ ತೆಗೆದುಕೊಳ್ಳಬಲ್ಲರು ಅನ್ನುವಂಥದ್ದನ್ನು ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ತಿಳಿಸಿರುವಂಥದ್ದು. ಮತ್ತು ಇಂದು ಕೋರ್ಟ್ಗಳು ವರ್ಚುವಲ್ ಕೋರ್ಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ. ಈ COVID-19 ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ವರ್ಚುವಲ್ ಕೋರ್ಟ್ಸ್ಗಳು ಕೂಡ ಓಪನ್ ಕೋರ್ಟ್ಸ್ಗಳಾಗಿದೆ. ಇದು ಕೇವಲ ಯಾರೋ ಕೆಲವು ಮಂದಿಯನ್ನು ಅಂದರೆ ಕೋರ್ಟನ್ನು ಮತ್ತು ಕೋರ್ಟ್ನ ಜಡ್ಜ್ ಮತ್ತು ಲಾಯರ್ಸ್ಗಳನ್ನಷ್ಟೇ ಹೊಂದಿರೋದಿಲ್ಲ. ಜಡ್ಜಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಲಿಟಿಗೆಂಟ್ಸ್ಗಳಾಗಿರ್ಬೋದು, ಕೋರ್ಟ್ನ ಸ್ಟಾಫ್ ಆಗಿರ್ಬೋದು, ಅಥವಾ ಮುಂದೆ ನಮ್ಮ ಕೇಸನ್ನು ಕರೀತಾರಾ ಅಂತ ಹೇಳಿ ಕಾಯ್ತಾ ಇರುವಂಥ ಇನ್ನುಳಿದಂಥ ಅನೇಕ ವ್ಯಕ್ತಿಗಳಾಗಿರ್ಬೋದು, ಅಥವಾ ಲೈವ್ ರಿಪೋರ್ಟಿಂಗನ್ನು ಮಾಡೋದಕ್ಕೆ ಇರುವಂಥ ಮೀಡಿಯಾದವರಾಗಿರ್ಬೋದು, ಇವರೆಲ್ಲರೂ ಕೂಡ ಈ ವರ್ಚುವಲ್ ಕೋರ್ಟ್ಸ್ನಲ್ಲಿ ಆಗಿರೋದ್ರಿಂದ ಈ ವರ್ಚುವಲ್ ಕೋರ್ಟ್ಸ್ಗಳು ಕೂಡ ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳಿಗೆ ಓಪನ್ ಆಗಿರೋದ್ರಿಂದ ನ್ಯಾಯ ಅನ್ನುವಂಥದ್ದು ಸರಿಯಾಗಿ ದೊರಕ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಇವರು ಹೇಳಿರುವಂಥದ್ದು. ಕೋರ್ಟ್ಸ್ಗಳು ಇಂದಿನ ಮಟ್ಟದಲ್ಲಿ ಅಂದರೆ COVID-19 ಹಿನ್ನೆಲೆಯಲ್ಲಿ, ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ಮಟ್ಟಿಗೆ ಅಂದರೆ ಹಿಂದಿನ ದಿನಗಳಲ್ಲಿ ಇದ್ದಂತೆ ಕೆಲಸ ಮಾಡೋದಕ್ಕಾಗದೇ ಇರೋದ್ರಿಂದ ಕೇಸಸ್ಗಳನ್ನು ಪ್ರಯಾರಿಟೈಸ್ ಮಾಡಿಕೊಂಡು ಹೆಚ್ಚು ಪ್ರಯಾರಿಟಿಯನ್ನು ಹೊಂದಿರತಕ್ಕಂಥ ಕೇಸಸ್ಗಳನ್ನು ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ನ ಮುಖಾಂತರವಾಗಿ ಜಡ್ಜ್ಮೆಂಟ್ಸ್ಗಳನ್ನು ನೀಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಾಗಬೇಕಾಗಿರುವಂಥದ್ದು, ಜುಡಿಷಿಯರಿ ಅನ್ನುವಂಥದ್ದು ತನ್ನ ಮೇಲೆ ಹೆಚ್ಚು ಅಧಿಕಾರ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇಂಥ ಸಂದರ್ಭದಲ್ಲಿ COVID-19 ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಚಾರ್ಜನ್ನು ತಗೊಂಡು ಪ್ರಯಾರಿಟೀಸ್ಗಳನ್ನು ಡಿಕ್ಟೇಟ್ ಮಾಡೋದ್ರ ಬದಲಾಗಿ ಇಂದು ಎಕ್ಸಿಕ್ಯೂಟಿವ್ ಅನ್ನುವಂಥದ್ದು ಬೆಸ್ಟ್ ಸೂಟಬಲ್ ಆಗುತ್ತೆ ಈ COVID-19 ಪ್ಯಾಂಡಮಿಕ್ಕನ್ನು ಫೈಟ್ ಮಾಡೋದ್ರಲ್ಲಿ. ಯಾಕೆಂದರೆ ಅವರ ಬಳಿ ಮನಿ, ಮೆನ್ ಮತ್ತು ಮೆಟೀರಿಯಲ್ ಅನ್ನುವಂಥದ್ದು ಇದೆ, ಅವರೇ ಸೂಟಬಲ್ ಆರ್ಗನ್ ಆಗ್ತಾರೆ ಅನ್ನುವಂಥ ನಿರ್ಧಾರವನ್ನು ಕೋರ್ಟ್ ಒಂದು ಮೆಚ್ಯೂರ್ಡ್ ಡಿಸಿಷನನ್ನು ತಗೊಳ್ಳೋದ್ರ ಮುಖಾಂತರವಾಗಿ ಜುಡಿಷರಿ ಅನ್ನುವಂಥದ್ದು ತಾನು ಬೇಕಾಗುವಂಥ ಸಪೋರ್ಟನ್ನಷ್ಟೇ ನೀಡಬಲ್ಲದು, ಆದರೆ ಕೆಲಸವನ್ನು ಮಾಡೋದ್ರಲ್ಲಿ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗ್ತಾರೆ ಅನ್ನುವಂಥದ್ದನ್ನು ಅವರು ತಿಳಿಸಿರೋದನ್ನು ನೋಡಿದಾಗ ನಮ್ಮಲ್ಲಿರುವಂಥ ಸಪ್ರೇಷನ್ ಆಫ್ ಪವರ್ಸ್ ಅನ್ನು ಇದು ಎತ್ತಿ ಹಿಡಿಯುವಂಥ ಒಂದು ಕೆಲಸ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಸ್ಟ್ರೀಸ್ ಹಾಬಲ್ಡ್ ಬೈ ಕರ್ಬ್ಸ್ ಆನ್ ಮೊಬಿಲಿಟಿ ಆಫ್ ಮೆನ್ ಮೆಟೀರಿಯಲ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎಕಾನಮಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಲಾಕ್ಡೌನ್ನಿಂದಾಗಿ ಎಲ್ಲ ಇಂಡಸ್ಟ್ರೀಸ್ಗಳು ಕೂಡ ಇಷ್ಟು ದಿನ ರಿಸ್ಟ್ರಿಕ್ಷನ್ಸ್ಗೆ ಒಳಗಾಗಿ ಅವು ಕೂಡ ಕ್ಲೋಸ್ ಆಗಿತ್ತು, ಯಾವುದೇ ಫಂಕ್ಷನಿಂಗ್ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ. ಆದರೆ ಈಗ ರಿಸ್ಟ್ರಿಕ್ಷನ್ಸ್ಗಳನ್ನು ಒಂದಷ್ಟು ಮಟ್ಟಿಗೆ ಈಸ್ ಮಾಡಿರೋದ್ರಿಂದ, ರಿಸ್ಟ್ರಿಕ್ಷನ್ಸ್ಗಳನ್ನು ಒಂದಷ್ಟು ಮಟ್ಟಿಗೆ ಸಡಿಲಿಕೆಯನ್ನು ಮಾಡಿರೋದ್ರಿಂದಾಗಿ ಈಗ ಎಸೆನ್ಷಿಯಲ್ ಸೆಕ್ಟರ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗುವಂಥ ಕಂಪನೀಸ್ಗಳನ್ನು ಅಥವಾ ಇಂಡಸ್ಟ್ರೀಸ್ಗಳನ್ನು ಮತ್ತು ರೂರಲ್ ಏರಿಯಾಸ್ನಲ್ಲಿ ಇರ್ತಕ್ಕಂಥ ಇಂಡಸ್ಟ್ರೀಸ್ಗಳನ್ನು ಮತ್ತು ಆನ್ಸೈಟ್ ಕನ್ಸ್ಟ್ರಕ್ಷನನ್ನು ಮತ್ತು IT ಫೀಲ್ಡ್ನಲ್ಲಿ ಆಗಿರ್ಬೋದು, ಹಾರ್ಡ್ವೇರ್ನಲ್ಲಿ ಆಗಿರ್ಬೋದು, ಈ ಎಲ್ಲ ಜಾಗದಲ್ಲೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳನ್ನು ತೆಗೆದುಹಾಕೋದ್ರ ಮುಖಾಂತರವಾಗಿ ಇಲ್ಲಿ ಕೆಲಸವನ್ನು ಮಾಡೋದಕ್ಕೆ ಅಂತ ಹೇಳಿ ಸರ್ಕಾರ ಪರ್ಮಿಷನ್ ಏನೋ ನೀಡಿದೆ. ಆದರೂ ಕೂಡ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅವರು ಮಾಡಿರುವಂಥ ಸರ್ವೆಯ ಮುಖಾಂತರವಾಗಿ ನಮಗೆ ತಿಳಿಯೋದು ಏನು ಅಂತ ಅಂದರೆ, ವರ್ಕರ್ಸ್ಗಳಿಗೆ ಬೇಕಾಗುವಂಥ ಇನ್ಪುಟ್ ಮಟೀರಿಯಲ್ಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ವರ್ಕರ್ಸ್ಗಳು ಬಂದು ಹೋಗೋದಕ್ಕೆ ಬೇಕಾಗುವಂಥ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅನ್ನುವಂಥದ್ದು ಅವರಿಗೆ ಸಿಗ್ತಾ ಇಲ್ಲ, ಅಥವಾ ಅವರಿಗೆ ಬೇಕಾಗುವಂಥ ಪಾಸಸ್ಗಳು ಡಿಲೇ ಆಗ್ತಾ ಇದೆ ಅಥವಾ ಅವರಿಗೆ ಸಿಗ್ತಾನೆ ಇಲ್ಲ. ಈ ರೀತಿಯಾದಂಥ ಕೆಲಸಗಳಾಗ್ತಾ ಇದೆ ಮತ್ತು ಫಿನಿಶ್ಡ್ ಗೂಡ್ಸ್ಗಳಿಗೆ ಸರಿಯಾದಂಥ ಮಾರ್ಕೆಟ್ ಕೂಡ ಇವತ್ತಿನ್ನೂ ಸರಿಯಾಗಿ ಸೃಷ್ಟಿಯಾಗಿಲ್ಲ. ಈ ರೀತಿಯಾದಂಥ ಸಮಸ್ಯೆಗಳನ್ನು ಈ ಇಂಡಸ್ಟ್ರೀಸ್ಗಳು ಎದುರಿಸ್ತಾ ಇರೋದನ್ನು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅವರು ಒಂದು ಸರ್ವೆಯ ಮುಖಾಂತರವಾಗಿ ತಿಳಿಸಿರೋದನ್ನು ಈ ಆರ್ಟಿಕಲ್ನಲ್ಲಿ ಕವರ್ ಮಾಡಲಾಗಿದೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ನಾನ್ ಗವರ್ಮೆಂಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು, ಇದು ಇಂಡಸ್ಟ್ರಿ ಲೆಡ್ ಮತ್ತು ಇಂಡಸ್ಟ್ರಿ ಮ್ಯಾನೇಜ್ಡ್ ಆರ್ಗನೈಸೇಷನ್ ಆಗಿದೆ. ಇದು 1895ರಲ್ಲಿ ಸ್ಥಾಪನೆಯಾಗಿದ್ದು, ಇದರಲ್ಲಿ ಪ್ರೈವೇಟ್ ಮತ್ತು ಪಬ್ಲಿಕ್ ಸೆಕ್ಟರ್ಸ್ ಇಬ್ಬರೂ ಕೂಡ ಇನ್ವಾಲ್ವ್ ಆಗಿರುವಂತೆ 9,000 ಸದಸ್ಯರುಗಳನ್ನು ಈ ಒಂದು ಆರ್ಗನೈಸೇಷನ್ ಹೊಂದಿರುವಂಥದ್ದು. 256 ರಾಷ್ಟ್ರಗಳಿಂದ ಮತ್ತು ರೀಜನಲ್ ಸೆಕ್ಟೋರಲ್ ಇಂಡಸ್ಟ್ರಿ ಬಾಡೀಸ್ಗಳಿಂದ 3 ಲಕ್ಷಕ್ಕೂ ಹೆಚ್ಚು ಇಂಡೈರೆಕ್ಟ್ ಮೆಂಬರ್ಶಿಪ್ ಅನ್ನು ಕೂಡ ಈ ಆರ್ಗನೈಸೇಷನ್ ಹೊಂದಿರುವಂಥದ್ದು. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಪಾಲಿಸಿ ಇಶ್ಯೂಸ್ಗಳನ್ನು ಈ ಇಂಡಸ್ಟ್ರೀಸ್ಗಳ ಕುರಿತು ವಿಚಾರವನ್ನು ಮಾಡುವಾಗ ಅಥವಾ ಇವುಗಳನ್ನು ಜಾರಿಗೆ ತರುವಾಗ ಗೌರ್ಮೆಂಟ್ನೊಟ್ಟಿಗೆ ಇದು ಕೂಡ ಇರುತ್ತೆ. ಅಂದರೆ ಇದರೊಟ್ಟಿಗೆ ಚರ್ಚೆಯನ್ನು ಮಾಡಿ ಸರ್ಕಾರ ನಿರ್ಧಾರವನ್ನು ತಗೊಳ್ಳುವಂಥದ್ದು. 1991ರಲ್ಲಿ ಎಕನಾಮಿಕ್ ಲಿಬರಲೈಸೇಷನ್ ಅನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ರೋಲ್ ಅನ್ನು ಮಾಡಿದ್ದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಇದೊಂದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ ಇಂಡಿಯನ್ ಇಂಡಸ್ಟ್ರೀಸ್ಗಳಿಗೆ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಮ್ಯುನಿಟಿಗೆ. ಒಟ್ಟಾರೆಯಾಗಿ ಭಾರತ ಸರ್ಕಾರದಲ್ಲಿ ಪಾಲಿಸಿ ಇಶ್ಯೂಸ್ಗಳನ್ನು ಡಿಸೈಡ್ ಮಾಡುವಂಥ ಸಂದರ್ಭದಲ್ಲಿ ಭಾರತದ ಇಂಡಸ್ಟ್ರೀಸ್ಗಳ ಪರವಾಗಿ ನಿರ್ಧಾರ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸಪೋರ್ಟಿಂಗ್ ಬೇಸ್ ಆಗಿ ಇರುವಂಥ ಒಂದು ನಾಟ್ ಫಾರ್ ಪ್ರಾಫಿಟ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಆಗಿರುವಂಥದ್ದು ಈ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ.
ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯ ಬಗ್ಗೆ ನೋಡೋದಾದ್ರೆ ಇದು ಕೂಡ ಒಂದು ನಾನ್ ಗವರ್ಮೆಂಟ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು 1927ರಲ್ಲಿ ಇದರ ಸ್ಥಾಪನೆಯಾದಂಥದ್ದು. ಇದೊಂದು ಲಾರ್ಜೆಸ್ಟ್ ಮತ್ತು ಓಲ್ಡೆಸ್ಟ್ ಅಪೆಕ್ಸ್ ಬಿಸ್ನೆಸ್ ಆರ್ಗನೈಸೇಷನ್ ಆಗಿದೆ ಭಾರತದಲ್ಲಿ. ಇದರ ಹಿಸ್ಟ್ರಿಯನ್ನು ನಾವು ನೋಡಿದಾಗ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಇದು ಇನ್ವಾಲ್ವ್ ಆಗಿದ್ದನ್ನು ಗಮನಿಸಬಹುದಾಗುತ್ತೆ. ಇಂಡಸ್ಟ್ರಿಯಲೈಸೇಷನ್ನ ವಿಚಾರವಾಗಿ ಭಾರತ ರ್ಯಾಪಿಡ್ಲಿ ಗ್ರೋಯಿಂಗ್ ಎಕಾನಮಿಯಾಗಿ ಬೆಳೆಯುವಂಥ ವಿಚಾರವಾಗಿ ಕೂಡ ಇದು ಬಹಳನೇ ಮುಖ್ಯವಾದಂಥ ಪಾತ್ರವನ್ನು ವಹಿಸೋದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಇಲ್ಲಿ ಮೊದಲ ವಾಕ್ಯ ಹೇಳುತ್ತೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅನ್ನುವಂಥದ್ದು FICCIನ ನಂತರದಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಅಂತ ಹೇಳಿ. ಮೊದಲ ವಾಕ್ಯ ನಮಗೆ ತಪ್ಪಾಗುತ್ತೆ. ಯಾಕೆಂದ್ರೆ ನಾವು ಈಗಾಗಲೇ ನೋಡಿದ್ವಿ CII ಅನ್ನುವಂಥದ್ದು 1895ರಲ್ಲೇ ಸ್ಥಾಪನೆಯಾಗಿತ್ತು. ಅಂದರೆ FICCIಗಿಂತ ಮುಂಚೆಯೇ ಇದು ಸ್ಥಾಪನೆಯಾಗಿದ್ದರಿಂದ ಈ ವಾಕ್ಯ ತಪ್ಪಾಗುತ್ತೆ. ಎರಡನೇ ವಾಕ್ಯ ಹೇಳುತ್ತೆ, ಇಟ್ ಈಸ್ ಅ ನಾಟ್ ಫಾರ್ ಪ್ರಾಫಿಟ್ ಅಂಡ್ ಇಂಡಸ್ಟ್ರಿ ಲೆಡ್ ಆರ್ಗನ್ ಅಂತ ಹೇಳಿ. ಇದು ಸರಿಯಾಗಿರೋದ್ರಿಂದ ನಮಗೆ ಆಪ್ಷನ್ B 2 ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಆರ್ಟಿಕಲ್ ಅ ಬೂನ್ ಟು ಒಡಿಶಾಸ್ ಸ್ನೇಕ್ ಬೈಟ್ ವಿಕ್ಟಿಮ್ಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಹೆಲ್ತ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಒಡಿಶಾದಲ್ಲಿ ಕಳೆದ 5 ವರ್ಷಗಳಲ್ಲಿ 3565 ಮಂದಿ ಹಾವಿನಿಂದ ಕಡಿತಕ್ಕೊಳಗಾಗಿ ಸಾವಿಗೀಡಾಗಿದ್ದಾರೆ. ಆದರೆ ಇಂದು COVID-19ನಿಂದಾಗಿ ಅಲ್ಲಿ ವೆಂಟಿಲೇಟರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದಾಗಿ COVID-19 ಒನ್ಸ್ ಈ ಪ್ಯಾಂಡಮಿಕ್ ಅನ್ನುವಂಥದ್ದು ನಿಂತು ಹೋದಂಥ ನಂತರದ ದಿನಗಳಲ್ಲಿ ಇದು ಒಡಿಶಾಗೆ ಒಂದು ವರವಾಗಿ ಪರಿಗಣಿಸುತ್ತೆ. ಯಾಕೆ ಅಂದರೆ ಅಲ್ಲಿ ವೆಂಟಿಲೇಟರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದಾಗಿ. ಈಗಾಗಲೇ ಒಡಿಶಾದಲ್ಲಿ 297 ವೆಂಟಿಲೇಟರ್ಸ್ಗಳು ಇತ್ತು. ಆದರೆ ಈಗ 57 ವೆಂಟಿಲೇಟರ್ಸ್ಗಳ ಫೆಸಿಲಿಟಿ ಅನ್ನುವಂಥದ್ದು ಈ ರಾಜ್ಯದಲ್ಲಿ, ಅದರಲ್ಲೂ ಪ್ರೈವೇಟ್ ಸೆಕ್ಟರ್ನಲ್ಲಿ ಸಿಗ್ನಿಫಿಕೆಂಟ್ ಆಗಿ ಇಂಪ್ರೂವ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೋಸ್ಟ್ COVID-19 ಪ್ಯಾಂಡಮಿಕ್ನ ದಿನಗಳಲ್ಲಿ ಸ್ನೇಕ್ ಬೈಟ್ನಿಂದ ಆಗುವಂಥ ಸಾವುಗಳು ಕಡಿಮೆ ಆಗುತ್ತೆ. ಹಾಗಾಗಿಯೇ ಇದನ್ನ ಬೂನ್ ಅಂತ ಹೇಳಿ ಇವರು ಕರಿತಾ ಇರುವಂಥದ್ದು. ಸ್ನೇಕ್ ಬೈಟ್ ಅನ್ನ ಒಡಿಶಾದವರು ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್ ಅಂತ ಕೂಡ 2015ರಲ್ಲಿ ಘೋಷಣೆ ಮಾಡಿದ್ರು. ಅಷ್ಟರ ಮಟ್ಟಿಗೆ ಇಲ್ಲಿ ಸ್ನೇಕ್ ಬೈಟ್ ಅನ್ನೋದನ್ನ ನಾವು ಕಾಣಬಹುದಾಗುತ್ತೆ. ಈ ಸ್ನೇಕ್ ಬೈಟ್ನಿಂದಾಗಿ ಅಕ್ಯೂಟ್ ನ್ಯೂರೋಮಸ್ಕ್ಯುಲರ್ ಪ್ಯಾರಾಲಿಸಿಸ್ ಅನ್ನುವಂಥ ಒಂದು ಸ್ಥಿತಿಯನ್ನು ಅಥವಾ ಮೆಡಿಕಲ್ ಕಂಡೀಷನನ್ನು ಈ ಸ್ನೇಕ್ ಬೈಟ್ಗೆ ಒಳಗಾದಂಥ ವಿಕ್ಟಿಮ್ಸ್ಗಳು ಫೇಸ್ ಮಾಡಬೇಕಾಗುತ್ತೆ. ಕೋಬ್ರಾ ಮತ್ತು ಕ್ರೈಟ್ಸ್ಗಳು ಇವರಿಗೆ ಬೈಟ್ ಮಾಡಿದಾಗ ಇದರಿಂದಾಗಿ ಮೆಕ್ಯಾನಿಕಲ್ ವೆಂಟಿಲೇಷನ್ನ ಸಪೋರ್ಟ್ ಅನ್ನುವಂಥದ್ದು, ಇಂಟೆನ್ಸಿವ್ ಕೇರ್ ಆಗಿರ್ಬೋದು, ಆಂಟಿ ವೆನಮ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಅವರಿಗೆ ಸಾಕಷ್ಟು ಬೇಕಾಗುತ್ತೆ. ಈ ಟ್ರೀಟ್ಮೆಂಟ್ ಸರಿಯಾಗಿ ಅವರಿಗೆ ದೊರಕದೇ ಇದ್ದಾಗ ಅವರು ಸಾವಿಗೀಡಾಗ್ತಾರೆ. ಹಾಗಾಗಿ ಇಂದು ಅಲ್ಲಿ ವೆಂಟಿಲೇಟರ್ಸ್ಗಳ ಸಂಖ್ಯೆ COVID-19ನ ಹಿನ್ನೆಲೆಯಲ್ಲಿ ಹೆಚ್ಚಾಗ್ತಿರುವಂಥದ್ದು ಅಥವಾ ಹೆಚ್ಚಾಗಿರುವಂಥದ್ದು ಮುಂದಿನ ದಿನಗಳಲ್ಲಿ ಅಂದರೆ COVID-19 ನಂತರದ ದಿನಗಳಲ್ಲಿ ಅವರಿಗೆ ಬಹಳನೇ ಉಪಯೋಗ ಆಗುತ್ತೆ. ಹಾಗಾಗಿ ಇದೊಂದು ವರ ಅಂತಾನೆ ಅವರು ಕರಿತಾ ಇದ್ದಾರೆ. ಇಂದಿನ ಮೊದಲ ಎಡಿಟೋರಿಯಲ್ ಪ್ರೊಟೆಕ್ಟಿಂಗ್ ದ ಪೂರ್ ಫ್ರಮ್ ಬಿಕಮಿಂಗ್ ಪೋರರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ, ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪಾವರ್ಟಿ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್, ಅರ್ಬನೈಸೇಷನ್, ದೇರ್ ಪ್ರಾಬ್ಲಮ್ಸ್ ಅಂಡ್ ದೇರ್ ರೆಮಿಡೀಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೋಬಹುದಾಗುತ್ತೆ. COVID-19ನ ಹಿನ್ನೆಲೆಯಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಮತ್ತು ಈ ವೈಡ್ ಸ್ಪ್ರೆಡ್ ಆಗಿ COVID-19 ಅನ್ನುವಂಥದ್ದು ಹರಡದೇ ಇರಲಿ ಅಂತ ಹೇಳಿ ಲಾಕ್ಡೌನ್ ಅನ್ನೇನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಲಾಕ್ಡೌನ್ನಿಂದಾಗಿ ಹೆಚ್ಚು ತೊಂದರೆ ಆಗ್ತಾ ಇರುವಂಥದ್ದು ಮೈಗ್ರೆಂಟ್ ವರ್ಕರ್ಸ್ಗಳಿಗೆ, ದಿನಗೂಲಿ ಕೆಲಸಗಾರರಿಗೆ ಮತ್ತು ಪೂರರ್ ಸೆಕ್ಷನ್ ಏನಿದ್ದಾರೆ ಅಂಥವರಿಗೆ. ವಲ್ನರಬಲ್ ಸೆಕ್ಷನ್ಸ್, ಈಗಾಗಲೇ ಅವರು ಇಂಥ ಒಂದು ಕಾಯಿಲೆಗಳಿಗೆ ವಲ್ನರಬಲ್ ಆಗಿರ್ತಾರೆ. ಯಾಕೆ ಅಂದರೆ ಅವರಲ್ಲಿ ಈಗಾಗಲೇ ಪೌಷ್ಟಿಕಾಂಶ ಅನ್ನುವಂಥದ್ರ ಕೊರತೆ ಇರುತ್ತೆ, ಇಮ್ಯುನಿಟಿ ಅನ್ನುವಂಥದ್ದು ಕಡಿಮೆ ಇರುತ್ತೆ ಮತ್ತು ಅವರ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ಬೇಕಾಗುವಂಥ ಹಣಕಾಸಿನ ವ್ಯವಸ್ಥೆ ಕೂಡ ಅವರಿಗೆ ಇರೋದಿಲ್ಲ. ಹಾಗಾಗಿ ಈ ಲಾಕ್ಡೌನ್ನಿಂದ ಹೆಚ್ಚು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವ್ರು ಮತ್ತು ಈ ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಕುಳಿತುಕೊಳ್ಳೋದ್ರ ಮುಖಾಂತರವಾಗಿ ಹೆಚ್ಚು ತ್ಯಾಗವನ್ನು, ಸ್ಯಾಕ್ರಿಫೈಸ್ ಅನ್ನು ಮಾಡ್ತಾ ಇರುವಂಥವ್ರು ಲೋಯರ್ ಸ್ಟ್ರಾಟಾ ಆಫ್ ದಿ ಪೀಪಲ್ ಏನಿದ್ದಾರೆ ಅಂಥವರು, ಅಂದರೆ ಬಡ ಜನಗಳು ಈ ಲಾಕ್ಡೌನ್ನಿಂದಾಗಿ ಮನೆಯಲ್ಲೇ ಕುಳಿತುಕೊಳ್ಳುವುದರ ಮುಖಾಂತರವಾಗಿ ಬೇರೆಯವರಿಗೆ ಕಾಯಿಲೆ ಹರಡದಂತೆ ಅವರು ಅವರ ಜೀವನವನ್ನೇ ಇದಕ್ಕೆ ಅಂತ ಹೇಳಿ ತ್ಯಾಗವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. 1918ರಲ್ಲಿ ಸ್ಪ್ಯಾನಿಷ್ ಫ್ಲೂ ಹರಡಿದಾಗ ಕೂಡ ಅದರಿಂದಾಗಿ ಲಕ್ಷಾಂತರ ಮಂದಿ ಸಾವಿಗೀಡಾಗಿದ್ರು. ಇದೇ ರೀತಿಯಾದಂಥ ಒಂದು ವಾತಾವರಣವನ್ನು ಇವತ್ತು COVID-19 ಕೂಡ ಸೃಷ್ಟಿ ಮಾಡ್ತಾ ಇದೆ. ಅಂದರೆ ಲಕ್ಷಾಂತರ ಮಂದಿ ಈಗಾಗಲೇ ಸಾವಿಗೀಡಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇಂಥ ಹಿನ್ನೆಲೆಯಲ್ಲಿ ಇದು ಏನು ತೋರಿಸುತ್ತೆ ಅಂತ ಅಂದರೆ, ಯಾರೆಲ್ಲ ಮೊದಲೇ ವಲ್ನರಬಲ್ ಆಗಿರ್ತಾರೆ ಇಂಥ ಕಾಯಿಲೆಗಳಿಗಾಗಿರ್ಬೋದು ಅಥವಾ ಈ ರೀತಿಯಾದಂಥ ಯಾವುದೇ ಸಮಸ್ಯೆಗಳು, ಅರ್ಥಕ್ವೇಕ್, ಫ್ಲಡ್ನಂಥ ಸಮಸ್ಯೆಗಳಾಗಿರ್ಬೋದು, ಆಗ ತೊಂದರೆಗೆ ಒಳಗಾಗೋದಕ್ಕೆ ಅಂತ ಹೇಳಿ ಯಾರು ವಲ್ನರಬಲ್ ಪೀಪಲ್ ಇರ್ತಾರೆ ಅಂಥವ್ರ ಮೇಲೆ ಇಂಥ ಸಮಸ್ಯೆಗಳು ಹೆಚ್ಚಿನ ಪ್ರಭಾವವನ್ನು ಅಥವಾ ಹೆಚ್ಚಿನ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂಥದ್ದು. ಈಗಾಗಲೇ ಸ್ಪ್ಯಾನಿಷ್ ಫ್ಲೂ ಅನ್ನ ಸ್ಟಡಿ ಮಾಡೋದ್ರ ಮುಖಾಂತರವಾಗಿ ನಮಗೆ ತಿಳಿದು ಬಂದಿರೋದು ಏನು ಅಂತಂದ್ರೆ, ಸ್ಪ್ಯಾನಿಷ್ ಫ್ಲೂ ಅನ್ನ ಎದುರಿಸಿದಂಥ ಪೇರೆಂಟ್ಸ್ ಏನಿದ್ರು, ಆ ಮದರ್ ಯಾರಿದ್ರು ಅಂಥವ್ರಗಳ ಮಕ್ಕಳಾಗಿದ್ದಂಥವ್ರು ಮುಂದಿನ ದಿನಗಳಲ್ಲಿ 15% ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಅವರು ಹೈಸ್ಕೂಲ್ನಿಂದ ಗ್ರಾಜ್ಯುಯೇಟ್ ಆಗಿ ಬರುವಂಥದ್ದು ಕಡಿಮೆ ಆಗಿತ್ತು. ಅಂದರೆ ಈ ರೀತಿಯಾದಂಥ ಪ್ಯಾಂಡಮಿಕ್ಸ್ಗಳು ಜಗತ್ತನ್ನು ಆವರಿಸಿದಾಗ
ಇದರ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳು ಅಥವಾ ಇದರಿಂದ ಆಗುವಂಥ ಎಫೆಕ್ಟ್ಸ್ಗಳು ಲಾಂಗ್ ಟರ್ಮ್ ಆಗಿ ಕೂಡ ಎಫೆಕ್ಟ್ ಆಗುತ್ತೆ. ಅದು ಕೂಡ ಹೆಚ್ಚಿನದಾಗಿ ಎಕನಾಮಿಕಲಿ ವಲ್ನರಬಲ್ ಪೀಪಲ್ಗೆ ಆಗುವಂಥದ್ದನ್ನು ನಾವು ಇದ್ರ ಮುಖಾಂತರವಾಗಿ ನೋಡ್ಬೋದಾಗುತ್ತೆ. ಎಕನಾಮಿಕಲಿ ವಲ್ನರಬಲ್ ಪೀಪಲ್ನ ಮೇಲೆ ಆಗುವಂಥ ಈ ಕೋವಿಡ್-19 ಆಗಿರ್ಬೋದು ಅಥವಾ ಈ ರೀತಿಯ ಪ್ಯಾಂಡಮಿಕ್ಸ್ಗಳ ಶಾರ್ಟ್ ಮತ್ತು ಲಾಂಗ್ ಟರ್ಮ್ ಎಫೆಕ್ಟ್ಸ್ಗಳೇನು ಅಂತ ನೋಡೋದಾದ್ರೆ ಅವರಲ್ಲಿ ಮಾರ್ಟಾಲಿಟಿ ರೇಟ್ ಅನ್ನುವಂಥದ್ದು, ಮಾರ್ಬಿಡಿಟಿ ಅನ್ನುವಂಥದ್ದು ಹೆಚ್ಚಿನದಾಗಿ ಇರೋದನ್ನ ಕಾಣಬಹುದಾಗುತ್ತೆ. ಆರ್ಥಿಕವಾಗಿ ಸದೃಢರಾಗಿಲ್ಲದೆ ಇರುವಂತ ಇಂಥ ಮಂದಿಯಲ್ಲಿ ಅವರಲ್ಲಿನ ಫುಡ್ ಸೆಕ್ಯೂರಿಟಿ ಕೂಡ ಅವರಿಗೆ ತೊಂದರೆಯನ್ನು ಉಂಟು ಮಾಡ್ತಿರುತ್ತೆ. ಅಂದ್ರೆ ಆಹಾರ ಭದ್ರತೆ ಅನ್ನುವಂಥದ್ದೇ ಅವ್ರಿಗಿರಲ್ಲ. ಒಂದು ವೇಳೆ ಅವರಿಗೆ ಆಹಾರ ದೊರಕಿದ್ರು ಕೂಡ ಅದರಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುತ್ತೆ. ಹಾಗಾಗಿ ಅವರು ಇಮ್ಯುನಿಟಿಯನ್ನ ಕೂಡ ಕಡಿಮೆ ಹೊಂದಿರ್ತಾರೆ. ಇನ್ನು ಈ ರೀತಿಯಾದಂಥ ಬಡ ಮಂದಿ ಅನ್ನುವಂಥವರು ಸ್ಲಮ್ಸ್ಗಳಲ್ಲಿ ಮತ್ತು ಕ್ರೌಡೆಡ್ ಸ್ಪೇಸಸ್ಗಳಲ್ಲಿ ಬದುಕಬೇಕಾಗಿರೋದ್ರಿಂದ ಅವರಲ್ಲಿ ಈ ಕಾಯಿಲೆ ಅನ್ನುವಂಥದ್ದು ಹೆಚ್ಚಿನದಾಗಿ ಹರಡುವಂಥ ಸಂಭವ ಕೂಡ ಇರುತ್ತೆ. ಹಾಗಾಗಿ ಇದರ ಮುಖಾಂತರವಾಗಿ ಕೂಡ ಅವರು ಈ ಕಾಯಿಲೆಗೆ ಹೆಚ್ಚು ವಲ್ನರಬಲ್ ಆಗಿರ್ತಾರೆ. ಮತ್ತು ಅವರು ವಾಸ ಮಾಡುವಂಥ ಸ್ಥಳಗಳಲ್ಲಿ ಕುಡಿಯುವ ನೀರಿಗಾಗಿರ್ಬೋದು, ಸ್ಯಾನಿಟೇಷನ್ಗಾಗಿರ್ಬೋದು ಅಥವಾ ಅವ್ರಿಗೆ ಬೇಕಾಗುವಂಥ ಹೆಲ್ತ್ ಕೇರ್ಗಾಗಿರ್ಬೋದು ಇವೆಲ್ಲವೂ ಕೂಡ ಸಫರ್ ಆಗ್ತಾ ಇರುತ್ತೆ. ಅವರಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಕೂಡ ಅವರಿಗಿರೋದಿಲ್ಲ. ಈ ಒಂದು ಕಾಯಿಲೆಯಿಂದಾಗಿ ದುಡಿಯುವ ಏನಾದರೂ ಅವರ ಫ್ಯಾಮಿಲಿಯಲ್ಲಿದ್ದಂಥ ಯಾರೋ ದುಡಿಯುವ ವ್ಯಕ್ತಿ ಏನಾದರೂ ತೀರ್ಕೊಂಡಿದ್ದೆ ಆದರೆ ಒಂದಿಡೀ ಫ್ಯಾಮಿಲಿ ಅನ್ನುವಂಥದ್ದು ಇನ್ನಷ್ಟು ವಲ್ನರಬಲ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ ಅನ್ನ ಈ ಫ್ಯಾಮಿಲಿ ಕಾಣಬೇಕಾಗುತ್ತೆ. ಪ್ರೊಡಕ್ಟಿವಿಟಿ ಲಾಸಸ್ಗಳ ಮೇಲೆ ಮಾಡಿರ್ತಕ್ಕಂಥ ಅಧ್ಯಯನಗಳಿಂದ ನಮ್ಗೇನು ಗೊತ್ತಾಗುತ್ತೆ ಅಂದರೆ ಇನ್ಫೆಕ್ಷಿಯಸ್ ಡಿಸೀಸಸ್ಗಳು ರಿಪೋರ್ಟ್ ಮಾಡಿರುವಂತೆ ಪೂರೆಸ್ಟ್ ಹೌಸ್ ಹೋಲ್ಡ್ಸ್ಗಳೇನಿರುತ್ತೆ ಅವರುಗಳು ಅವರ ಅರ್ಧದಷ್ಟು ಇನ್ಕಮ್ ಅನ್ನ ಈ ರೀತಿಯ ಇನ್ಫೆಕ್ಷನ್ಸ್ಗಳಿಂದ ಕಳ್ಕೊಳ್ಬೇಕಾಗತ್ತೆ. ಮತ್ತು ಇಂಥ ಎಕನಾಮಿಕಲಿ ವಲ್ನರಬಲ್ ಪೀಪಲ್ ಏನಿರ್ತಾರೆ ಇವರುಗಳ ಮಕ್ಕಳು ಏನಾದರೂ ಶಾಲೆಗೆ ಹೋಗ್ತಾ ಇದ್ರೆ ಅವರಿಗೆ ಶಾಲೆಯಿಂದ ಒಂದು ದಿನದಲ್ಲಿ ಅಟ್ಲೀಸ್ಟ್ ಪೌಷ್ಟಿಕಯುತ ಆಹಾರ ಅನ್ನುವಂಥದ್ದು ಅವತ್ತಿನ ಬಿಸಿಯೂಟದ ಮುಖಾಂತರವಾಗಿ ಅವರಿಗೆ ಸಿಗ್ತಾ ಇತ್ತು. ಈಗ ಶಾಲೆಗಳು ಕೂಡ ಕ್ಲೋಸ್ ಆಗಿರೋದ್ರಿಂದ ಆ ಬಿಸಿಯೂಟದ ಮುಖಾಂತರವಾಗಿ ಅವರಿಗೆ ಸಿಗ್ತಾ ಇದ್ದಂಥ ಪೌಷ್ಟಿಕಯುತ ಆಹಾರ ಕೂಡ ಅವ್ರಿಗೆ ದೊರಕ್ತಾ ಇಲ್ಲ. ಅದರಿಂದ ಕೂಡ ಈ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಎಳೆ ವಯಸ್ಸಿನಲ್ಲಿ ಅವ್ರಿಗೇನಾದ್ರೂ ಪುವರ್ ನ್ಯೂಟ್ರಿಷನ್ ಅಂದ್ರೆ ಅಪೌಷ್ಟಿಕತೆಯಿಂದ ಅವರು ಕಾಡಿದ್ದೇ ಆದ್ರೆ ಅದರಿಂದಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರು ಅಡಲ್ಟ್ಸ್ಗಳಾಗಿ ಬೆಳೆದಾಗ ಕೂಡ ಅವರಿಗೆ ಎಜುಕೇಶನಲ್ ಅಚೀವ್ಮೆಂಟ್ ಅನ್ನು ಕೂಡ ಮಾಡೋದಕ್ಕಾಗಲ್ಲ. ಅವರ ಕಾಗ್ನಿಟಿವ್ ಎಬಿಲಿಟಿ ಏನಿರುತ್ತೆ ಅವರ ಬುದ್ಧಿವಂತಿಕೆ ಅದನ್ನ ಕೂಡ ಇದು ಅಫೆಕ್ಟ್ ಮಾಡುತ್ತೆ. ಪೌಷ್ಟಿಕಯುತ ಆಹಾರ ಅವರಿಗೆ ದೊರಕದೆ ಹೋದಂತ ಸಂದರ್ಭದಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದವರು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಜನಧನ್ ಅಕೌಂಟಿಗೆ ನೇರವಾಗಿ 500 ರೂಪಾಯಿ ಹಣವನ್ನ ಹೆಣ್ಣು ಮಕ್ಕಳಿಗೆ ಹಾಕ್ತಾ ಇರುವಂತದ್ದಾಗಿರ್ಬೋದು ಮುಂದಿನ 3 ತಿಂಗಳುಗಳಿಗೋಸ್ಕರ. ಮತ್ತು PDS ನ ಅಡಿಯಲ್ಲಿ ಈಗ ನೀಡ್ತಿರ್ತಕ್ಕಂಥ ಕಾಳುಗಳಾಗಿರ್ಬೋದು ಅಥವಾ ಧಾನ್ಯಗಳಾಗಿರ್ಬೋದು ಇದರ 2ರ ಮಟ್ಟಿಗೆ ಧಾನ್ಯಗಳನ್ನ ನೀಡುವಂಥದ್ದು ಫ್ರೀ ಆಫ್ ಕಾಸ್ಟ್ನಲ್ಲಿ ನೀಡುವಂಥದ್ದು ಈ ರೀತಿಯಾದಂಥ ಮೆಜರ್ಸ್ಗಳನ್ನು ಸರ್ಕಾರ ಏನೋ ತಗೊಂಡಿದೆ. ಆದರೆ ಸರ್ಕಾರ ತಗೊಂಡಿರ್ತಕ್ಕಂಥ ಈ ಮೆಜರ್ಸ್ಗಳು ಖಂಡಿತವಾಗ್ಲೂ ಬಹಳನೇ ಇನ್ಸಫಿಷಿಯೆಂಟ್ ಆಗಿದೆ. ಹಾಗಾಗಿ ಅವರಿಗೆ ಬೇಕಾಗುವಷ್ಟು ರಿಲೀಫ್ ಮೆಜರ್ಸ್ಗಳನ್ನು ಲಾಂಗರ್ ಡ್ಯೂರೇಷನ್ಗೆ ಈಗ ಸರ್ಕಾರ ನೀಡಿರುವಂಥದ್ದು ಮುಂದಿನ 3 ತಿಂಗಳುಗಳಿಗೆ ಅಂತ ಹೇಳಿ ಇನ್ನಷ್ಟು ಸುದೀರ್ಘವಾಗಿ ಅವರಿಗೆ ರಿಲೀಫ್ ಮೆಜರ್ಸ್ಗಳನ್ನು ನೀಡಬೇಕಾಗುತ್ತೆ. ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ಅವರಿಗೆ ರಿಲೀಫ್ ಮೆಜರ್ಸ್ಗಳನ್ನು ನೀಡಬೇಕಾಗುತ್ತೆ. ಇದರ ಮುಖಾಂತರವಾಗಿ ಅವರಿಗೆ ಫ್ಯೂಚರ್ನಲ್ಲಾಗುವಂಥ ಕ್ಯಾಪಿಟಲ್ ಡಿಪ್ರೈವೇಷನ್ ಏನಿದೆ ಅದನ್ನು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ರಿಲೀಫ್ ಮೆಜರ್ಸ್ಗಳನ್ನು ಅವರಿಗೆ ನೀಡಬೇಕಾಗುತ್ತೆ. ಟಾರ್ಗೆಟ್ ಸ್ಪೆಸಿಫಿಕ್ ಪಾಪ್ಯುಲೇಷನ್ಸ್ಗಳನ್ನು ಸರ್ಕಾರದವರು ರೀಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಪ್ರೆಗ್ನೆಂಟ್ ವುಮೆನ್ಸ್ ಆಗಿರ್ಬೋದು, ಯಂಗ್ ಚಿಲ್ಡ್ರನ್ ಆಗಿರ್ಬೋದು, ಇಂಥವರಿಗೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ರಿಲೀಫ್ ಮೆಜರ್ಸ್ಗಳನ್ನು ತರೋದ್ರ ಮುಖಾಂತರವಾಗಿ ಅವರಿಗೆ ಆಗುವಂಥ ಸಮಸ್ಯೆಗಳು ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ. ಈ ರೀತಿಯ ಎಕನಾಮಿಕಲಿ ವಲ್ನರಬಲ್ ಸೆಕ್ಷನ್ ಏನಿದ್ದಾರೆ ಇಂಥ ಪಾಪ್ಯುಲೇಷನ್ ಮೇಲೆ ಈ ಕೋವಿಡ್-19 ನಿಂದಾಗುವಂಥ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಸ್ಗಳೇನು, ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳೇನು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ನೀಡಿ ಅವರುಗಳ ಮೇಲೆ ಆಗುವಂಥ ಎಕನಾಮಿಕ್ ಇಂಪ್ಯಾಕ್ಟ್ಸ್ಗಳನ್ನು ಮಿಟಿಗೇಟ್ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಮೆಜರ್ಸ್ಗಳನ್ನು ಸರ್ಕಾರದವರು ತಗೊಳ್ಬೇಕಾಗತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಒಂದು ಮೇನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ ಎಕ್ಸಾಮೈನ್ ಹೌ ಕೋವಿಡ್-19 ಪ್ಯಾಂಡಮಿಕ್ ಅಫೆಕ್ಟ್ಸ್ ಇಂಡಿಯಾಸ್ ಪೋರ್ ಅಂಡ್ ಮೆಜರ್ಸ್ ಬೀಯಿಂಗ್ ಟೇಕನ್ ಟು ಲಿಮಿಟ್ ಇಟ್ ಸ್ಪ್ರೆಡ್ ಸಜೆಸ್ಟ್ ಮೆಜರ್ಸ್ ಟು ಡಿಕ್ರೀಸ್ ದಿಸ್ ಇಂಪ್ಯಾಕ್ಟ್. ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಾವು ನೋಡಬಹುದಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ. ಇಂದಿನ ಕಡೆಯ ಎಡಿಟೋರಿಯಲ್ ಸೇಫ್ ರಿಟರ್ನ್ ಆಗಿದ್ದು ಇದನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಸೊಸೈಟಿ, ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂಸ್, ಪಾವರ್ಟಿ ಅಂಡ್ ಡೆವಲಪ್ಮೆಂಟಲ್ ಇಶ್ಯೂಸ್, ಅರ್ಬನೈಸೇಷನ್, ದೇರ್ ಪ್ರಾಬ್ಲಮ್ಸ್ ಅಂಡ್ ದೇರ್ ರೆಮಿಡೀಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೋಬಹುದಾಗುತ್ತೆ. ಈಗಾಗಲೇ ನಾವು ಕಂಡಿದ್ದೇವೆ ಜಗತ್ತಿನಲ್ಲೇ ಅತ್ಯಂತ ಒಂದು ಸ್ಟ್ರಿಂಜೆಂಟ್ ಮತ್ತು ಲಾಂಗೆಸ್ಟ್ ಲಾಕ್ಡೌನ್ ಅನ್ನು ಭಾರತದಲ್ಲಿ ನಾವು ನೋಡಿದ್ವಿ. ಇದು 40 ದಿನಗಳ ಮಟ್ಟಿಗೆ ಇರುವಂಥ ಲಾಕ್ಡೌನ್ ಆಗಿದ್ದು ಮೇ 3ರವರೆಗೂ ಕೂಡ ಲಾಕ್ಡೌನ್ ಇದ್ರೂ ಸಹ ಈಗಾಗಲೇ MG ನರೇಗಾದ ವರ್ಕ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಮತ್ತು ಆನ್ಸೈಟ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಈಸನ್ನು ಸರ್ಕಾರ ಮಾಡ್ತಾ ಇದೆ ಇರುವಂಥ ರಿಸ್ಟ್ರಿಕ್ಷನ್ಸ್ಗಳ ಮೇಲೆ. ಆದರೂ ಕೂಡ ಮೈಗ್ರೆಂಟ್ ವರ್ಕರ್ಸ್ಗಳ ಸಮಸ್ಯೆ ಅನ್ನುವಂಥದ್ದು ಇನ್ನೂ ಕೂಡ ಮುಗಿದಿಲ್ಲ. ಮೈಗ್ರೆಂಟ್ ವರ್ಕರ್ಸ್ಗಳು ಬಹಳನೇ ಕಷ್ಟಪಡ್ತಾ ಇದ್ದಾರೆ ಈ ಲಾಕ್ಡೌನ್ನ ಹಿನ್ನೆಲೆಯಲ್ಲಿ. ಹಾಗಾಗಿ ಮೈಗ್ರೆಂಟ್ ವರ್ಕರ್ಸ್ಗಳು ಫೇಸ್ ಮಾಡ್ತಿರುವಂಥ ಚಾಲೆಂಜಸ್ಗಳ ಕುರಿತಾಗಿ ಇಲ್ಲೊಂದು ಎಡಿಟೋರಿಯಲ್ ಅನ್ನು ನೀಡಲಾಗಿದ್ದು ಇದರಲ್ಲಿ ಅವರು ಅನುಭವಿಸುವಂಥ ಸಮಸ್ಯೆಗಳೇನು ಮತ್ತು ಇದಕ್ಕೆ ಸರ್ಕಾರ ಏನನ್ನ ಮಾಡಬಹುದಾಗಿತ್ತು ಅಥವಾ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ.
ಮಾರ್ಚ್ನ ಕೊನೆಯಲ್ಲಿ ಮೈಗ್ರೆಂಟ್ ವರ್ಕರ್ಸ್ಗಳಿಗೆ ಬೇಕಾಗುವಂಥ ಟೆಂಪರರಿ ಶೆಲ್ಟರ್ ಫೆಸಿಲಿಟೀಸ್ಗಳನ್ನು ಮತ್ತು ಅವರಿಗೆ ನೀಡಬೇಕಾದ ಆಹಾರವನ್ನು ನೀಡ್ತಾ ಇದ್ದೇವೆ ಮತ್ತು ಅವರಿಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ಸನ್ನು ಕೂಡ ಫಾಲೋ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಭಾರತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಆದರೂ ಕೂಡ ಇಂದು ಕೂಡ ಮೈಗ್ರೆಂಟ್ ವರ್ಕರ್ಸ್ಗಳ ಸಮಸ್ಯೆ ಅನ್ನುವಂಥದ್ದು ನಿವಾರಣೆ ಆಗಿಲ್ಲ. ಎಷ್ಟೋ ಮಂದಿ ಮೈಗ್ರೆಂಟ್ ವರ್ಕರ್ಸ್ಗಳು 100 ಕಿಲೋಮೀಟರ್ಗಳ ಗಟ್ಟಲೆ ಅವರು ಬರೀ ನಡ್ಕೊಂಡೇ ಅವರ ಊರನ್ನು ತಲುಪೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ಎಲ್ಲ ತೊಂದರೆಗಳು ಅಂತ ಅಂದ್ರೆ ಅವರಿಗೆ ಅವರ ಜೀವನವನ್ನು ನಡೆಸೋದಕ್ಕೆ ಸರಿಯಾದಂತ ಲೈವ್ಲಿಹುಡ್ ಅವರಿಗೆ ಸಿಗ್ತಾ ಇಲ್ಲ. ಲಾಸ್ ಆಫ್ ಲೈವ್ಲಿಹುಡ್ ಅನ್ನುವಂಥ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇರೋದ್ರಿಂದ ಅವರ ನೇಟಿವ್ ಪ್ಲೇಸಸ್ಗಳಿಗೆ ಅಂದ್ರೆ ಅವರ ಸ್ಥಳೀಯ ಜಾಗಕ್ಕೆ ಅವರು ಹೋಗಿ ಅವರ ಊರನ್ನು ಸೇರ್ಕೊಳ್ಬೇಕು ಅಂತ ಹೇಳಿ ಅವರು 100 ಕಿಲೋಮೀಟರ್ ನಡೆದಾಡುವಂತ ಪರಿಸ್ಥಿತಿ ಇಂದು ಬಂದಿದೆ. ಮತ್ತು ರಿಲೀಫ್ ಮೆಜರ್ಸ್ಗಳು ಅವ್ರಿಗೆ ಏನ್ ನೀಡ್ತಾ ಇದೆ ಸರ್ಕಾರ ಅದು ಕೂಡ ಇನ್ಸಫಿಷಿಯಂಟ್ ಆಗಿರೋದ್ರಿಂದ ಅವರು ತಮ್ಮ ಊರನ್ನಾದ್ರೂ ಸೇರೋದಕ್ಕೆ ಅಂತ ಹೇಳಿ ಇಷ್ಟೆಲ್ಲ ಕಷ್ಟವನ್ನ ಪಡ್ತಾ ಇರುವಂತದ್ದು. ಈ ಸಮಸ್ಯೆಗಳನ್ನ ಅವ್ರು ಎದುರಿಸಬಾರದು ಅಂತ ಅಂದ್ರೆ ಸರ್ಕಾರ ಏನು ಕ್ರಮಗಳನ್ನ ತಗೊಳ್ಬೇಕು ಅಂತ ಅಂದ್ರೆ ಕೆಲವೊಂದು ಮಂದಿ ಮೈಗ್ರೆಂಟ್ ವರ್ಕರ್ಸ್ಗಳಾದರೂ ಅವರಿಗೆ ಕೆಲವೊಂದು ಸೋಷಿಯಲ್ ಸೇಫ್ಟಿ ನೆಟ್ಸ್ಗಳಿಂದ ಮತ್ತು ಫ್ಯಾಮಿಲಿಯಲ್ ಸಪೋರ್ಟ್ ಅಂದರೆ ಅವರ ಕೌಟುಂಬಿಕ ಸಪೋರ್ಟ್ನಿಂದಾಗಿ ಅವರು ಅವರ ಸ್ಥಳೀಯ ಪ್ರದೇಶಗಳಲ್ಲಿ ನೇಟಿವ್ ಪ್ಲೇಸಸ್ಗಳಲ್ಲಿ ಅವರು ಡಿಗ್ನಿಫೈಡ್ ಮತ್ತು ಒಂದು ಹ್ಯೂಮನ್ ವೇನಲ್ಲಿ ಅವರ ಜೀವನವನ್ನು ಸಾಗಿಸೋದಕ್ಕೆ ಅವರು ಬೆಟರ್ ಆಫ್ ಇದ್ದಾರೆ. ಅಂಥವರಿಗೆ ಆ ಒಂದು ಲೈಫನ್ನು ಡಿಗ್ನಿಫೈಡ್ ಲೈಫನ್ನು ಮತ್ತು ಹ್ಯೂಮನ್ ವೇ ಅಲ್ಲಿ ಜೀವನವನ್ನು ಸಾಗಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅವರನ್ನ ಈ ಟೆಂಪರರಿ ಶೆಲ್ಟರ್ಸ್ಗಳಲ್ಲಿ ಕೂಡಿ ಹಾಕುವುದರ ಬದಲಾಗಿ ಅವರನ್ನ ಅವರ ಊರುಗಳಿಗೆ ಅವರ ನೇಟಿವ್ ಪ್ಲೇಸಸ್ಗಳಿಗೆ ತಲುಪಿ ಒಂದು ಡಿಗ್ನಿಫೈಡ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಅವ್ರಿಗೊಂದು ಅವಕಾಶವನ್ನ ಸರ್ಕಾರದವರು ಮಾಡಿಕೊಡ್ಬೇಕಾಗಿದೆ. ಈಗಾಗಲೇ MG ನರೇಗಾದ ವರ್ಕ್ಸ್ ಗಳನ್ನ ಸರ್ಕಾರದವರು ಮತ್ತೊಮ್ಮೆ ಸ್ಟಾರ್ಟ್ ಮಾಡಬೇಕು ಅನ್ನುವಂತ ನಿರ್ಧಾರವನ್ನೇನೋ ತಗೊಂಡಿದ್ದಾರೆ. ಇದು ಇನ್ಸೆಂಟಿವ್ ಆಗಿ ಕೆಲಸ ಮಾಡುತ್ತೆ ಈ ಟೆಂಪರರಿ ಅಥವಾ ಮೈಗ್ರೆಂಟ್ ವರ್ಕರ್ಸ್ ಗಳೇನಿದ್ರು ಅವರಿಗೆ. ಹಾಗಾಗಿ ಅವರು ಅವರ ನೇಟಿವ್ ಪ್ಲೇಸಸ್ ಗಳಿಗೆ ಹೋಗಿ MG ನರೇಗಾದ ಕೆಲಸಗಳನ್ನಾದ್ರೂ ಮಾಡೋದಕ್ಕೆ ಅವರಿಗೆ ಅಲೋ ಮಾಡ್ಕೊಳ್ಬೇಕಾಗತ್ತೆ. ಬೇಕಾಗುವಂತ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನ ಅವರಿಗೆ ಒದಗಿಸ್ಕೊಡ್ಬೇಕಾಗತ್ತೆ. ಅಟ್ಲೀಸ್ಟ್ ಅಂದ್ರೆ ಕಡಿಮೆ ಅಂದ್ರೂ ಕೂಡ ಅವರಿಗೆ ಅವರ ಊರುಗಳನ್ನ ತಲುಪೋದಕ್ಕೆ ಬೇಕಾಗುವಂತ ಟ್ರೈನ್ ಫೆಸಿಲಿಟೀಸ್ಗಳನ್ನ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಫಾಲೋ ಮಾಡೋದ್ರ ಮುಖಾಂತರವಾಗಿ ಅವರ ನೇಟಿವ್ ಪ್ಲೇಸಸ್ಗಳನ್ನು ಅವರು ತಲುಪುವಂತೆ ಮಾಡುವಂಥದ್ದು ಸರ್ಕಾರದ ಮೇಲಿರುವಂಥ ಒಂದು ಜವಾಬ್ದಾರಿಯಾಗಿದೆ. ಅಟ್ಲೀಸ್ಟ್ ಇಷ್ಟನ್ನಾದರೂ ಮಾಡ್ಬೋದಾಗುತ್ತೆ ಸರ್ಕಾರದವರು. ಅದ್ರ ಮುಖಾಂತರವಾಗಿ ಅವರು ಅವರ ಕೌಟುಂಬಿಕ ಸಪೋರ್ಟ್ನೊಟ್ಟಿಗೆ ಒಂದು ಡಿಗ್ನಿಫೈಡ್ ಲೈಫನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಆಶಯ ಆಗಿರುವಂಥದ್ದು. ಈ ಎಡಿಟೋರಿಯಲ್ನ ಆಧಾರದ ಮೇಲೆ ಒಂದು ಮೈನ್ಸ್ ಪ್ರಶ್ನೆಯನ್ನು ನೋಡೋದಾದ್ರೆ, ಕ್ರಿಟಿಕಲಿ ಅನಲೈಸ್ ದ ಚಾಲೆಂಜಸ್ ಫೇಸ್ಡ್ ಬೈ ದ ಮೈಗ್ರೆಂಟ್ ಲೇಬರರ್ಸ್ ಇನ್ ದ ಲೈಟ್ ಆಫ್ ದಿ ಲಾಕ್ಡೌನ್ ಅಂಡ್ ಸಜೆಸ್ಟ್ ಗವರ್ಮೆಂಟ್ಸ್ ಮೆಷರ್ಸ್ ನೆಸೆಸರಿ ಇನ್ ದಿಸ್ ರಿಗಾರ್ಡ್ ಅನ್ನೋದಾಗಿದೆ. ಇದೊಂದು ಈಸಿ ಪ್ರಶ್ನೆ ಆಗುತ್ತೆ. ನೀವು ಉತ್ತರವನ್ನು ಬರೆಯೋದಕ್ಕೆ ನೀವು ಅಟ್ಲೀಸ್ಟ್ ನಿಮ್ಮ ಪ್ರಾಕ್ಟೀಸ್ಗೋಸ್ಕರನಾದರೂ ನೀವು ಒಂದು ನೋಟ್ ಶೀಟ್ನಲ್ಲಾದರೂ ಈ ಉತ್ತರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಇಂದಿನ ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಮೊದಲ ಪ್ರಶ್ನೆಯಲ್ಲಿ, ರೀಸೆಂಟ್ಲಿ ಯಮನ್ ಸೆಪರೇಟಿಸ್ಟ್ ಡಿಕ್ಲೇರ್ಡ್ ಸೆಲ್ಫ್ ರೂಲ್ ಅಗೇನ್ಸ್ಟ್ ದ ಆಸ್ಪಿರೇಷನ್ಸ್ ಆಫ್ ದಿ ರೆಬೆಲ್ಸ್ ಆಫ್ ದಟ್ ಏರಿಯಾ. In this context, select which among the following groups and the countries of their presence are correctly matched ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಯೆಮೆನ್ ಸೆಪರೇಟಿಸ್ಟ್ಗಳು ಈಗಾಗಲೇ ಸೆಲ್ಫ್ ರೂಲ್ ಅನ್ನ ಇತ್ತೀಚೆಗೆ ಡಿಕ್ಲೇರ್ ಮಾಡ್ಕೊಂಡಿದ್ದನ್ನು ನಾವು ಗಮನಿಸಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ನೀಡಿರ್ತಕ್ಕಂಥ ರೆಬೆಲ್ ಗ್ರೂಪ್ಗಳು ಯಾವ ಪ್ರದೇಶಕ್ಕೆ ಸಂಬಂಧಪಟ್ಟಂತ ರೆಬೆಲ್ ಗ್ರೂಪ್ಗಳಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಎರಡನೇ ಪ್ರಶ್ನೆಯಲ್ಲಿ, ಇಟ್ ಈಸ್ ರೀಸೆಂಟ್ಲಿ ಅಗ್ರೀಡ್ ಬೈ ಮೆನಿ ದಟ್ COVID-19 ಪ್ಯಾಂಡಮಿಕ್ ಈಸ್ ದ ವರ್ಸ್ಟ್ ಎವರ್ ಕ್ರೈಸಿಸ್ ಇನ್ ಚೈನಾ ಸಿನ್ಸ್ ದ ಟಿಯನನ್ಮೆನ್ ಸ್ಕ್ವೇರ್ ಇನ್ಸಿಡೆಂಟ್. ದ ಇನ್ಸಿಡೆಂಟ್ ಈಸ್ ಇನ್ ಲೈಮ್ ಲೈಟ್ ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ರೀಸನ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದ್ರೆ ಟಿಯನನ್ಮೆನ್ ಸ್ಕ್ವೇರ್ ಇನ್ಸಿಡೆಂಟ್ನ ನಂತರದಲ್ಲಿ ಚೀನಾದಲ್ಲಿ ಕಂಡಿರುವಂಥ ಒಂದು ವರ್ಸ್ಟ್ ಎವರ್ ಕ್ರೈಸಿಸ್ ಈ COVID-19 ಪ್ಯಾಂಡಮಿಕ್ ಅನ್ನುವಂಥದ್ದು ಆಗಿದೆ ಅನ್ನೋದನ್ನ ಕೆಲವರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಟಿಯನನ್ಮೆನ್ ಸ್ಕ್ವೇರ್ ಇನ್ಸಿಡೆಂಟ್ ಅನ್ನುವಂಥದ್ದು ಏನನ್ನ ಸೂಚನೆ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಟಿಯನನ್ಮೆನ್ ಸ್ಕ್ವೇರ್ ಇನ್ಸಿಡೆಂಟ್ನ ಕುರಿತು ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ. ಇದಕ್ಕೆ ಈಸಿಯಾಗಿ ನೀವು ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ನೀಡಬಹುದಾಗುತ್ತೆ. ಮುಂದಿನ ಪ್ರಶ್ನೆಯಲ್ಲಿ, ಅ ಟೈಪ್ ಆಫ್ ನ್ಯೂರೋಮಸ್ಕ್ಯುಲರ್ ಟಾಕ್ಸಿಸಿಟಿ ಕಾಲ್ಡ್ ಅಕ್ಯೂಟ್ ನ್ಯೂರೋಮಸ್ಕ್ಯುಲರ್ ಪ್ಯಾರಾಲಿಸಿಸ್ which is a health issue to be addressed in many parts of the country and which is recently in news is caused by which among the following. ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದಾಗುತ್ತೆ. ನ್ಯೂರೋಮಸ್ಕ್ಯುಲರ್ ಟಾಕ್ಸಿಸಿಟಿ ಆಗಿರುವಂಥ ಅಕ್ಯೂಟ್ ನ್ಯೂರೋಮಸ್ಕ್ಯುಲರ್ ಪ್ಯಾರಾಲಿಸಿಸ್ ಅನ್ನುವಂಥ ಒಂದು ಹೆಲ್ತ್ ಇಶ್ಯೂವನ್ನ ನಮ್ಮ ಭಾರತದ ಹಲವಾರು ಭಾಗಗಳಲ್ಲಿ ಅಡ್ರೆಸ್ ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಇದು ಸುದ್ದಿಯಲ್ಲಿದೆ ಕೂಡ. ಇದು ಯಾವುದಕ್ಕೆ ಸಂಬಂಧಪಟ್ಟಂತ ವಿಚಾರ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕಾಗತ್ತೆ. ಕಡೆಯ ಪ್ರಶ್ನೆಯಲ್ಲಿ, ಇಫ್ ಇಂಡಿಯಾ ವಾಂಟ್ಸ್ ಟು ಇಂಪೋರ್ಟ್ ವೆಂಟಿಲೇಟರ್ಸ್ ಫ್ರಮ್ ಇಸ್ರೇಲ್ ಥ್ರೂ ದ ಶಾರ್ಟೆಸ್ಟ್ ಪಾಸಿಬಲ್ ಸಿ ರೂಟ್ ವಿಚ್ ಅಮಾಂಗ್ ದಿ ಫಾಲೋಯಿಂಗ್ ರೀಜನ್ಸ್ ವಿಲ್ ನಾಟ್ ಬಿ ಕ್ರಾಸ್ಡ್ ಅನ್ನೋದನ್ನು ಗುರುತಿಸಬೇಕಾಗುತ್ತೆ. ಇದೊಂದು ಮ್ಯಾಪ್ ಬೇಸ್ಡ್ ಪ್ರಶ್ನೆಯಾಗಿದ್ದು, ಭಾರತ ವೆಂಟಿಲೇಟರ್ಸ್ಗಳನ್ನು ಇಸ್ರೇಲ್ನಿಂದ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿದ್ದು ಶಾರ್ಟೆಸ್ಟ್ ಪಾಸಿಬಲ್ ಸಿ ರೂಟನ್ನು ಭಾರತದವರು ಫಾಲೋ ಮಾಡೋದಾದರೆ ಯಾವ ರೂಟನ್ನು ಅಥವಾ ಯಾವ ಪ್ರದೇಶವನ್ನು ಇಲ್ಲಿ ನೀಡಿರ್ತಕ್ಕಂಥ ಯಾವ ಒಂದು ವಾಟರ್ ಬಾಡೀಸನ್ನು ಇವರು ಕ್ರಾಸ್ ಮಾಡೋದು ಬೇಕಾಗಿರೋಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಂದರೆ ಇಸ್ರೇಲ್ ಮತ್ತು ಭಾರತದ ನಡುವೆ ಬರುವಂಥ ಶಾರ್ಟೆಸ್ಟ್ ಪಾಸಿಬಲ್ ಸಿ ರೂಟ್ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲಿ. ಅಲ್ಲಿ ಈ ಕೆಳಗೆ
ಕೆಳಗಿನ ಯಾವ ಒಂದು ವಾಟರ್ ರೂಟ್ಸ್ಗಳು ಬರೋದಿಲ್ಲ ಅನ್ನೋದನ್ನು ಕೂಡ ನಮಗೆ ಗೊತ್ತಿದ್ದಾಗ ಈ ಪ್ರಶ್ನೆಗೆ ಉತ್ತರವನ್ನು ನೀಡಬಹುದಾಗುತ್ತೆ. ಈ ಭಾಗ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಹಾಗಾಗಿ ಈ ಪ್ರದೇಶಗಳ ಕುರಿತು ನೀವು ಈಗಲೇ ಮ್ಯಾಪ್ ವರ್ಕನ್ನು ಮಾಡೋದ್ರ ಮುಖಾಂತರವಾಗಿ ಇದಕ್ಕೆ ಉತ್ತರವನ್ನು ನೀಡಿ. ಈ ಪ್ರದೇಶ ಆಗಿರ್ಬೋದು ಅಥವಾ ವೆಸ್ಟ್ ಏಷ್ಯಾ ಆಗಿರ್ಬೋದು, ಇವುಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಬಹಳನೇ ಇಂಪಾರ್ಟೆಂಟು. ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಇವೆಲ್ಲವುಗಳ ಬಗ್ಗೆ ನೀವು ಮ್ಯಾಪ್ ವರ್ಕನ್ನು ಪ್ರಾಪರ್ ಆಗಿ ಮಾಡಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.